ನಮಸ್ಕಾರ. ಯು ಚಾನಲ್ ಹಾಗೂ ಆಟಿಸಂ ಸೊಸೈಟಿ ಉಡುಪಿ ಇದರ ಸಹಯೋಗದಲ್ಲಿ ನಡೆಸುವ ಸ್ವಲೀನತೆ ಅರಿವಿನ ಹರಿವು ಮಾಸಿಕ ಸಂಚಿಕೆ 6ಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಸ್ವಲೀನತೆ ಇರುವ ಮಕ್ಕಳ ಆರೈಕೆಯಲ್ಲಿ ಪೋಷಕರು ಯಾವುದೆಲ್ಲ ಭಾವನಾತ್ಮಕ ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ ಅಂತ ಹೇಳಿ ಮಾಹಿತಿಗಳನ್ನು ಕೊಡಲಿಕ್ಕೆ ಇವತ್ತು ನಮ್ಮೊಂದಿಗೆ ಡಾಕ್ಟರ್ ರಯಾನ್ ಮಥಾಯ್ಸ್ ಅವರು ಬಂದಿದ್ದಾರೆ. ಇವರು ಮಣಿಪಾಲದ ಸೀನಿಯರ್ ಸ್ಟೂಡೆಂಟ್ ಕೌನ್ಸಿಲರ್, ಡಿಪಾರ್ಟ್ಮೆಂಟ್ ಆಫ್ ಸೀನಿಯರ್ ಸ್ಟೂಡೆಂಟ್ ಅಫೇರ್ಸ್ ಮಾಹೆ ಇಲ್ಲಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾ ಬಂದಿದ್ದಾರೆ. ಇವರಿಗೆ ಮೊದಲನೇದಾಗಿ ಸ್ವಾಗತವನ್ನು ಮಾಡೋಣ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ನಾವು ಆಟಿಸಂ ಇರುವ ಮಕ್ಕಳ ಪೋಷಕರು ಯಾವುದೆಲ್ಲ ಸವಾಲುಗಳನ್ನು ಎದುರಿಸಬೇಕಾಗ್ತದೆ ಅಂತ ಹೇಳಿ ಮಾಹಿತಿಗಳನ್ನು ನೀವು ಕೊಡ್ಲಿಕ್ಕೆ ಬಂದಿದ್ದೀರಾ. ಸೊ ನನ್ನ ಮೊದಲ ಕ್ವಶನ್ ಏನು ಅಂತ ಹೇಳಿದ್ರೆ, ASD ಹಾಗೂ ID ಅಂದ್ರೆ ಮಾನಸಿಕವಾಗಿ ಸ್ವಲ್ಪ ಅಂಗವಿಕಲತೆ ಇರುವಂತಹ, ಬೌದ್ಧಿಕ ಅಂಗವಿಕಲತೆ ಇರುವಂತಹ ಮಕ್ಕಳ ಪೋಷಕರು ಯಾವುದೆಲ್ಲ ಭಾವನಾತ್ಮಕ ಸವಾಲುಗಳನ್ನು ಎದುರಿಸಬೇಕಾಗ್ತದೆ ಅಂತ. ಕರೆಕ್ಟ್. ಮಗದೊಮ್ಮೆ ನಿಮ್ಗೆಲ್ರಿಗೂ ನಮಸ್ಕಾರ. ನಾನು ಇವಾಗಲೇ ಕೇಳಲ್ಪಟ್ಟೆ, ಇದು ಕಂಟಿನ್ಯೂಸ್ ಆಗಿ ನೀವು ಪ್ರೋಗ್ರಾಮ್ಸ್ ಅನ್ನ ಮಾಡ್ತಾ ಇದ್ದೀರಿ. ಮೊದಲಿನ ಪ್ರೋಗ್ರಾಮ್ಗಳಲ್ಲಿ ಮೋಸ್ಟ್ಲಿ ನೀವು ಆಟಿಸಂ ಅಂದ್ರೆ ಏನು, ಇಂಟೆಲೆಕ್ಚುವಲ್ ಡಿಸೇಬಿಲಿಟಿ ಅಂದ್ರೆ ಏನು, ಇದರ ಬಗ್ಗೆ ಮಾತಾಡಿದಿರಬಹುದು. ಸೊ ಹಾಗಾಗಿ ನಾನು ಇವತ್ತು ಇಂಟೆಲೆಕ್ಚುವಲ್ ಡಿಸೇಬಿಲಿಟಿ ಆಗಿರಬಹುದು ಅಥವಾ ಆಟಿಸಂ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಮುಖ್ಯವಾಗಿ ನಾನು ಇವತ್ತು ನಿಮಗೆ ಈ ಸೆಷನ್ ಅಲ್ಲಿ ಹೇಳುವುದೇನಂತ ಹೇಳಿದ್ರೆ, ಪ್ಯಾರೆಂಟ್ಸ್ಗಳು, ಪೋಷಕರು ಏನೆಲ್ಲ ಸಮಸ್ಯೆಗಳಿಗೆ ಒಳಗಾಗಬಹುದು, ಏನೆಲ್ಲ ಪ್ರಾಬ್ಲಮ್ಸ್ ಅನ್ನು ಅವರು ಫೇಸ್ ಮಾಡಬಹುದು, ಮತ್ತೆ ಅದರ ಜೊತೆಗೆ ಇನ್ನೊಂದು ವಿಚಾರನ ಹೇಳಿಕ್ಕೆ ಇಷ್ಟಪಡೋದೇನಂತ ಹೇಳಿದ್ರೆ, ಈ ಸಮಸ್ಯೆಗಳು ಬರುವಾಗ ನಾವೇನೆಲ್ಲ ಮಾಡಬಹುದು ಅಂತ. ನೋಡಿ, ಸಾಮಾನ್ಯವಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಮನೆಯಲ್ಲಿ ತಗೊಳ್ಳುವ, ನಮ್ಮ ಮನೆಯಲ್ಲಿ ದಿನಾಲು ಚೆನ್ನಾಗಿ ಹೋಗುವಾಗ ಸಡನ್ ಆಗಿ ಏನಾದ್ರೂ ಒಂದು ಸಮಸ್ಯೆ ಆಯ್ತಂತ ಹೇಳಿದ್ರೆ, ನಮ್ಗೆ ಎಷ್ಟೇ ನಾಲೆಜ್ ಇರ್ಲಿ, ನಾವ್ ಎಷ್ಟೇ ಕಲ್ತವರಾಗಿರ್ಲಿ, ಒಮ್ಮೆ ನಮ್ಗೆ ಗಲಿಬಿಲಿ ತಬ್ಬಿಬಾಗ್ತದೆ ಅಲ್ವಾ? ಯಾಕಂತ ಹೇಳಿದ್ರೆ ನಮಗೆ ಆ ಸಮಸ್ಯೆಯನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಅದೇ ರೀತಿ ನಾವು ತಿಳ್ಕೊಂಡ್ರೆ, ನನ್ನ ಮಗು ಅಥವಾ ನನ್ನ ಮಗಳು ಅಥವಾ ನನ್ನ ಮಗ, ಅವನಿಗೆ ಇಂಥ ಸಮಸ್ಯೆ ಉಂಟು ಅಥವಾ ಅವಳಿಗಿಂತ ಸಮಸ್ಯೆ ಉಂಟಂತ ಗೊತ್ತಾಗುವಾಗ ಫಸ್ಟ್ ಆಗುವಂಥದ್ದು, ಆ ಶಾಕ್ ಆಗುವಂಥದ್ದು ಸಹಜ. ಯಾಕೆ ಅಂತ ಹೇಳಿದ್ರೆ, ಮುಂದಿನ ಲೈಫ್ ಹೇಗೆ, ಇವನ ಭವಿಷ್ಯ ಹೇಗೆ, ನನ್ನ ನಂತರ ಇವನನ್ನು ಯಾರು ಕ್ಯಾರ್ ಮಾಡ್ತಾರೆ, ಅಥವಾ ಇವನನ್ನು ಹೇಗೆ ನಾನು ಬೆಳೆಸೋದು, ದುಡ್ಡು ಹೇಗೆ ಹೊಂದಾಣಿಕೆ ಮಾಡಲಿ, ನನ್ನ ಕೆಲಸ ನಾನು ಬಿಡಬೇಕಾಗಿ ಬರಬಹುದಾ, ಅನೇಕ ಆಲೋಚನೆಗಳು ಬರುತ್ತೆ. ಇವತ್ತು ನಾನು ನಿಮಗೆ ಇಲ್ಲಿ ಏನು ಶೇರ್ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಾನು ತುಂಬ ಜನ ಪ್ಯಾರೆಂಟ್ಸ್ ಹತ್ರ ಮಾತಾಡಿದ್ದೇನೆ, ಟ್ರೈನಿಂಗ್ ಕಂಡಕ್ಟ್ ಮಾಡಿದ್ದೇನೆ, ವರ್ಕ್ಶಾಪ್ ಮಾಡಿದ್ದೇನೆ, ಸ್ಪೀಚ್ ಕೊಟ್ಟಿದ್ದೇನೆ. ಇವರೆಲ್ಲ ಅನುಭವವನ್ನ ನಾನು ಇವತ್ತಿಲ್ಲಿ ಶೇರ್ ಮಾಡ್ತೇನೆ. ಇದರಿಂದ ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಏನಂತ ಹೇಳಿದ್ರೆ, ಇದನ್ನ ನೋಡುವ ವೀಕ್ಷಕರು, ಅವರ ತಂದೆ ತಾಯಿಗಳು, ವೀಕ್ಷಕರು ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಆಟಿಸ್ಟಿಕ್ ID ಇರುವ ಮಕ್ಕಳ ಪೋಷಕರು, ಅವರಿಗೆ ಇದರಿಂದ ಸ್ವಲ್ಪ ಆದ್ರೂ ಹೆಲ್ಪ್ ಆದ್ರೆ ಖಂಡಿತ ನಾನು ಸಾರ್ಥಕ ಅಂತ ಅನಿಸ್ತೇನೆ. ಈಗಲೇ ನಿಮ್ಗೆ ನಾನು ಹೇಳಿದೆ, ಫಸ್ಟ್ ಆಗುವಂತದ್ದು ಶಾಕ್ ಸಾಮಾನ್ಯವಾಗಿ, ಅಂದ್ರೆ ಏನು ಮಾಡ್ಲಿ ಅಂತ. ಸೆಕೆಂಡ್ ಏನಾಗ್ತದೆ ಅಂತ ಹೇಳಿದ್ರೆ, ಒಂದು ವೇಳೆ ಪೋಷಕರು ಈ ವಿಚಾರಗಳನ್ನ ಅರ್ಥ ಮಾಡಿಕೊಳ್ಳುವುದಿಲ್ಲವಾದ್ರೆ, ಅಂದ್ರೆ ನನ್ನ ಮಗುವಿಗೆ, ನನ್ನ ಮಕ್ಕಳಿಗೆ ಇಂಥ ಸಮಸ್ಯೆ ಉಂಟಂತ ಅರ್ಥ ಮಾಡಿಕೊಳ್ಳದಿದ್ರೆ, ಮುಂದೆ ಏನಾಗುತ್ತೆ, ಸ್ಟ್ರೆಸ್ ಬರ್ಬೋದು, ಡಿಪ್ರೆಷನ್ ಬರ್ಬೋದು, ಕಂಪ್ಯಾರಿಸನ್ಗಳು ಬರ್ಬೋದು, ಅಥವಾ ಜನರು ಏನು ಹೇಳ್ಬೋದು, ಅನೇಕ ವಿಚಾರಗಳು ತಲೆಯಲ್ಲಿ ಹೋಗ್ತಾ ಇರುತ್ತೆ, ಒಂದರ ನಂತರ ಬರ್ತಾ ಇರುತ್ತೆ. ಹಾಗಾಗಿ ಸಡನ್ ಆಗಿ ಏನಾಗ್ತದೆ, ಒಂದು ಸಲ ಇಂಥ ವಿಚಾರಗಳು ನನ್ನ ಮಗನಿಗೆ, ನನ್ನ ಮಗಳಿಗೆ ಇಂಥ ವಿಚಾರಗಳು ಉಂಟಂತ ಗೊತ್ತಾಗುವಾಗ ಸಾಧಾರಣವಾಗಿ ಪೋಷಕರಿಗೆ ಬರುವಂಥ ಮೇಜರ್ ಸಮಸ್ಯೆಗಳು ಇವು. ಓಕೆ, ತುಂಬ ಚೆನ್ನಾಗಿ ಹೇಳಿದ್ರಿ. ಪೋಷಕರಿಗೆ ಯಾವ ರೀತಿಯಾಗಿ ಅರ್ಥ ಮಾಡ್ಕೊಳ್ತಿದ್ರೆ ಮುಂದೆ ಯಾವ ರೀತಿಯಾಗಿ ಸಮಸ್ಯೆಗಳು ಬರ್ತದೆ ಅಂತ ಹೇಳಿದ್ರಿ. ಅದೇ ರೀತಿ ಇವಾಗ ಆತಂಕ ಹಾಗೂ ನಿರಾಸೆ, ಇದು ಪೋಷಕರಿಗೆ ಅಂದ್ರೆ ತಮ್ಮ ಮಕ್ಕಳಿಗೆ ಬೆಂಬಲ ನೀಡುವಲ್ಲಿ ಸಾಮರ್ಥ್ಯವನ್ನು ಹೇಗೆ ಪ್ರಭಾವ ಮಾಡ್ತದೆ? ಖಂಡಿತ. ನೋಡಿ, ನಾನು ಇವಾಗಲೇ ಹೇಳಿದಾಗೆ ಯಾವುದೇ ಸಮಸ್ಯೆಯನ್ನ
ಅರ್ಥ ಮಾಡಿಕೊಂಡ್ರೆ ಅದು ಸಾಲ್ವ್ ಮಾಡುವುದು ಸುಲಭ. ಅಥವಾ ಈಗ ಉದಾಹರಣೆಗೆ ಹೇಳುವುದಾದ್ರೆ, ಓಕೆ, ನನ್ನ ಮನೆಯಲ್ಲಿ ಒಂದು ಸಮಸ್ಯೆ ಉಂಟು, ನಾನು ದಿನಾಲು ಸಮಸ್ಯೆ ಬಗ್ಗೆನೇ ಚಿಂತೆ ಮಾಡಿದ್ರೆ ನನ್ನ ಮನೆಯ ಸಮಸ್ಯೆಗಳು ಸಾಲ್ವ್ ಆಗುದಿಲ್ಲ. ಆ ಸಮಸ್ಯೆಯನ್ನ ನಾನು ಯಾವ ರೀತಿ ಸಾಲ್ವ್ ಮಾಡಬಹುದು ಅಂತ ಥಿಂಕ್ ಮಾಡಿದ್ರೆ ಸಮಸ್ಯೆಯನ್ನ ಸಾಲ್ವ್ ಮಾಡೋದು ಸುಲಭ. ಈಗ ನೀವು ಕೇಳಿದ ಹಾಗೆ ಈ ನಿರಾಶೆ ಆಗಿರ್ಬಹುದು, ಆತಂಕ ಆಗಿರ್ಬಹುದು, ತಕ್ಕ ಮಟ್ಟಿಗೆ ಟೆನ್ಷನ್ ಆಗಿರ್ಬಹುದು, ಅಥವಾ ಒಂದು ಟೈಪಿನ ಸ್ಟ್ರೆಸ್ ಇರಬಹುದು. ಇದೇನಾಗ್ತದೆ ಅಂತ ಹೇಳಿದ್ರೆ, ಒಂದು ವೇಳೆ ಪ್ಯಾರೆಂಟ್ಸ್ ಆದವರು, ಪೋಷಕರಾದವರು ತಮ್ಮ ಮಗುವಿನ ಸಮಸ್ಯೆಯನ್ನ ಅರ್ಥ ಮಾಡಿಕೊಳ್ಳದಿದ್ರೆ, ಅವರು ಈ ವಿಚಾರಗಳಲ್ಲಿ ಅವರು ಮಗ್ನರಾದ್ರೆ, ಅಂದ್ರೆ ನಾನು ಏನ್ ಮಾಡ್ಲಿ, ನಾನು ಈಗಲೇ ಹೇಳಿದ ಹಾಗೆ ಈ ನಿರಾಶೆ ಆಗಿರ್ಬಹುದು, ಆತಂಕ ಆಗಿರ್ಬಹುದು, ಅವ್ರಿಗೆ ಏನಾಗುತ್ತೆ, ಅವರ ಮೇಲೆ ಮಾತ್ರ ಅಲ್ಲ, ಅದು ಅವರ ಮಗುವಿನ ಮೇಲೂ ಪ್ರಭಾವ ಬೀರುತ್ತೆ. ಯಾಕೆ ಮಗುವಿನ ಮೇಲೆ ಪ್ರಭಾವ ಬೀರುತ್ತೆ ನೋಡಿ, ಇಲ್ಲಿ ಪೋಷಕರ ತಪ್ಪಲ್ಲ. ಯಾಕಂತ ಹೇಳಿದ್ರೆ, ಕೆಲವು ಸಲ ಏನಾಗುತ್ತೆ, ನನ್ನ ಮಗುವಿಗೆ ಯಾವ ಸಮಸ್ಯೆ ಉಂಟಂತಾನೆ ಪೋಷಕರಿಗೆ ಗೊತ್ತಾಗ್ಲಿಕ್ಕಿಲ್ಲ. ಆಗ ಮತ್ತೆ ನಿಮ್ಗೆ ಗೊತ್ತಿರಬಹುದು, ಇದಕ್ಕಿಂತ ಮುಂಚೆ ಬಂದವರು ಖಂಡಿತ ಹೇಳಿರ್ಬಹುದು, ಇಂಥ ಮಕ್ಕಳಿಗೆ ಸಾಮಾನ್ಯ ಮಕ್ಕಳನ್ನ ನೋಡ್ಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ನಿಮ್ಮ ಎಫರ್ಟ್ ಜಾಸ್ತಿ ಬೇಕು, ನಿಮ್ಮ ಪ್ರಯತ್ನಗಳು ಜಾಸ್ತಿ ಬೇಕು, ನೀವು ಮಗುವಿಗೆ ನೋಡುವ ದೃಷ್ಟಿಕೋನ ಬೇರೆ ಇರಬೇಕು. ಆಗ ಏನಾಗ್ತದೆ ಅಂತ ಹೇಳಿದ್ರೆ, ಸಾಮಾನ್ಯ ಮಗುವಿಗೆ 2 × 2 4 ಅಂತ ಹೇಳಿದ್ರೆ ಅರ್ಥ ಆಗುತ್ತೆ. ಬಟ್ ಇವರಿಗೆ ನೀವು 2 × 2 4 ಅಂತ ಹೇಳುದನ್ನ 10 ಸಲ ಹೇಳ್ಬೇಕಾಗಿ ಬರ್ಬೋದು. ಆ 10 ಸಲ ಹೇಳುವಾಗ ಏನಾಗುತ್ತೆ, ನಿಮ್ಮ ಪೇಷನ್ಸ್ ಅನ್ನ ನೀವು ಕಳ್ಕೊಳ್ಳುವ ಚಾನ್ಸಸ್ ಇರುತ್ತೆ ಅಲ್ವಾ. ಹಾಗಾಗಿ ಒಂದು ವೇಳೆ ಯಾವುದೇ ಪೋಷಕರಾಗಲಿ ಇಂಥ ಮಕ್ಕಳು ಇದ್ದಾರೆ ಅಂತೇಳಿ ಆದ್ರೆ, ಒಂದು ವೇಳೆ ಅವರಲ್ಲಿ ಆ ನಿರಾಶೆ ಭಾವನೆಗಳಾಗಿರ್ಬಹುದು, ಅಥವಾ ಆತಂಕಗಳು ಆಗಿರ್ಬಹುದು, ಟೆನ್ಷನ್ಗಳು ಆಗಿರ್ಬಹುದು ಇದ್ರೆ, ಅವರ ಮೇಲೆ ಮಾತ್ರ ಅಲ್ಲ, ಅದು ಅವರ ಮಕ್ಕಳ ಮೇಲೂ ಪ್ರಭಾವ ಬೀರುತ್ತೆ. ಮತ್ತೆ ನೀವು ಈಗಲೇ ಹೇಳಿದಾಗೆ ಮುಂದೆ ಹೋಗ್ತಾ ಹೋದಾಗೆ ಮಗುವಿನ ಮೇಲೆ ಅಂತೂ ಪ್ರಭಾವ ಬೀಳುತ್ತೆ, ಮಗುವಿನ ಬೆಳವಣಿಗೆ ಮೇಲೆ ಪ್ರಭಾವ ಬೀಳುತ್ತೆ, ಮಗುವಿನ ಸಾಮಾಜಿಕ ಪರಿಸ್ಥಿತಿಗಳ ಮೇಲೆ ಪ್ರಭಾವ ಬೀರುತ್ತೆ. ಮಾತ್ರ ಅಲ್ಲ, ಪ್ಯಾರೆಂಟ್ಸಿನ ಮೆಂಟಲ್ ಹೆಲ್ತ್ ಮೇಲೂ ಪ್ರಭಾವ ಬೀರುತ್ತೆ. ಪ್ರಭಾವ ಬಿದ್ದಾಗ ಏನಾಗುತ್ತೆ ಹೇಳಿ, ನೋಡಿಕೊಳ್ಳೋ ರೀತಿ ಕಷ್ಟ ಆಗ್ಬಹುದು, ಮಗುವಿನ ಬೆಳವಣಿಗೆ ಪ್ರಾಬ್ಲಮ್ ಆಗ್ಬಹುದು, ಮತ್ತೆ ಪ್ಯಾರೆಂಟ್ಸ್ನ ವರ್ಕ್ ಲೈಫಿಗೆ ಪ್ರಾಬ್ಲಮ್ಸ್ಗಳು ಬರ್ಬೋದು. ಟೋಟಲ್ ಆಗಿ ಹೇಳೋದಾದ್ರೆ ಪ್ಯಾರೆಂಟ್ಸಿನ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ, ಮಗುವಿನ ಬೆಳವಣಿಗೆಗೂ ಪ್ರಾಬ್ಲಮ್ ಆಗುತ್ತೆ. ಇವಾಗ್ಲೇ ನೀವು ಹೇಳಿದ್ರಿ, ಒಂದು ಸಾಮಾನ್ಯ ಮಗು ಹಾಗೂ ಮೆಂಟಲ್ ಹೆಲ್ತ್ ಇರುವ ಒಂದು ಮಗುವನ್ನು ನೋಡ್ಕೊಳ್ಳೋದು ಎಷ್ಟು ಕಷ್ಟ ಅಂತ ಹೇಳಿದ್ರಿ. ಅದೇ ರೀತಿ ಒತ್ತಡಕ್ಕೆ ಪೇರೆಂಟ್ಸ್ ಒಳಗಾಗ್ತಾರೆ ಅಂತ ಹೇಳಿದ್ರಿ. ಸೊ ಈಗ ಪೋಷಕರು ತೀವ್ರ ಒತ್ತಡಕ್ಕೆ ಒಳಗಾಗಿದ್ದಾರೆ ಅಂತ ಹೇಳಿ ನಮ್ಗೆ ಹೇಗೆ ಗೊತ್ತಾಗುತ್ತೆ, ಅಂದ್ರೆ ಅದರ ಪ್ರಾರಂಭಿಕ ಲಕ್ಷಣಗಳು ಯಾವುದು? ಖಂಡಿತ ನೋಡಿ, ನಾನು ಒಂದು ಸಿಂಪಲ್ ಎಕ್ಸಾಂಪಲ್ ನ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಎಕ್ಸಾಂಪಲ್ ಏನಂತ ಹೇಳಿದ್ರೆ, ಈಗ ನನಗೊಂದು ಸಮಸ್ಯೆ ಆಗ್ತಾ ಉಂಟು. ನನಗೆ ಸಮಸ್ಯೆ ಆಗುವಾಗ ಫಸ್ಟ್ ನಾನು ಏನು ತಿಳ್ಕೊಳ್ಬೇಕಂತ ಹೇಳಿದ್ರೆ, ಈ ಸಮಸ್ಯೆ ನನಗೆ ಯಾಕೆ ಆಗ್ತಾ ಉಂಟಂತ. ನನಗೆ ಆಗುವ ಸಮಸ್ಯೆ ನನಗೆ ಯಾಕೆ ಆಗ್ತಾ ಉಂಟಂತ ಥಿಂಕ್ ಮಾಡದಿದ್ರೆ ಸಮಸ್ಯೆ ಜಾಸ್ತಿ ಆಗುತ್ತೆ, ಬಿಟ್ರೆ ಆ ಸಮಸ್ಯೆಗೆ ಸೊಲ್ಯೂಷನ್ಗಳು ಬರುವುದಿಲ್ಲ. ಇಲ್ಲಿ ಪ್ಯಾರೆಂಟ್ಸ್ಗಳಿಗೂ ನೋಡಿ, ನೀವು ಕೇಳಿದ ಪ್ರಶ್ನೆ ಹೇಗಂತ ಹೇಳಿದ್ರೆ, ಸ್ಟಾರ್ಟಿಂಗ್ ಲಕ್ಷಣಗಳು ಏನಿರ್ಬೋದು ಅಂತ. ನಾನು ಹೇಳಿದನ್ನೇ ಪುನಃ ರಿಪೀಟ್ ಮಾಡ್ತೇನೆ. ಯಾವಾಗಲೂ ನಮಗೆ, ಫಾರ್ ಎಕ್ಸಾಂಪಲ್, ಈಗ ನೋಡಿ ಸಿಂಪಲ್ ಇನ್ನೊಂದು ಎಕ್ಸಾಂಪಲ್ ಕೊಡುವ. ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ಸ್ ಅಂತ ಇದೆ, ಕರೆಕ್ಟಾ? ಇದೇ ಹೊತ್ತಿಗೆ ಮಗು ಕೂತ್ಕೋಬೇಕು, ಇದೇ ಹೊತ್ತಿಗೆ ಮಗು ಅಡ್ಡ ಬೀಳ್ಬೇಕು, ಇದೇ ಹೊತ್ತಿಗೆ ಮಗು ನಡಿಬೇಕು, ಇದೇ ಹೊತ್ತಿಗೆ ಮಗು ಮಾತಾಡಬೇಕು, ಕೇಳ್ಕೊಳ್ಬೇಕು, ರೆಸ್ಪಾಂಡ್ ಮಾಡಬೇಕು, ನಗಬೇಕು, ಕೈಯಲ್ಲಿ ವಸ್ತುಗಳನ್ನು ಹಿಡಿಬೇಕು, ಮತ್ತೆ ನಡ್ಕೊಂಡು ಮುಂದೆ ಬರಬೇಕು. ಈಗ ಯಾವಾಗ ಈ ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ಗಳು ಅಥವಾ ಬೆಳವಣಿಗೆ ಹಂತಗಳು ಅಚೀವ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಅದೇ ಒಂದು ಪ್ಯಾರೆಂಟ್ಸ್ಗೆ ಶಾಕ್ ಅಲ್ವಾ. ಅಂದ್ರೆ ನನ್ನ ಮಗು ಯಾಕೆ ಬೆಳವಣಿಗೆ ಹಂತ ಅಚೀವ್ ಮಾಡ್ತಾ ಇಲ್ಲ ಅಂತ. ಇನ್ನೊಂದು ಏನಾಗಬಹುದು, ಈ ಬೆಳವಣಿಗೆ ಹಂತಗಳು ಅಚೀವ್ ಮಾಡದಿದ್ರು ಕೆಲವು ಪ್ಯಾರೆಂಟ್ಸ್ಗಳು ಏನು ಮಾಡಬಹುದು, ಇಲ್ಲ ಮಾಡಬಹುದು, ಮುಂದೆ ಬರಬಹುದು. ಆದ್ರೆ ಪ್ಯಾರೆಂಟ್ಸ್ ತಪ್ಪಿಲ್ಲ. ಯಾಕಂತ ಹೇಳಿದ್ರೆ ತುಂಬಾ ಜನ ಪ್ಯಾರೆಂಟ್ಸ್ಗೆ ಈ ವಿಚಾರಗಳು ಗೊತ್ತಿಲ್ಲ. ಹಾಗಾಗಿ ಅವರು ಒಂದು ನಾರ್ಮಲ್ ಸ್ಕೂಲಿಗೆ ಜಾಯಿನ್ ಮಾಡಬಹುದು, ಅಲ್ಲಿ ಟೀಚರ್ಸ್ಗಳ ಕಂಪ್ಲೇಂಟ್ಗಳು ಬರ್ಬೋದು. ಅಥವಾ ನೋಡಿ, ನೀವು ಹೇಳಿದಾಗೆ ಯಾವಾಗ ನೋಡಿ ಗೊತ್ತಾಗುತ್ತೆ ನನ್ನ ಮಗುವಿಗೆ, ನನ್ನ ಮಗಳಿಗೆ ಇಂಥ ಸಮಸ್ಯೆಗಳು ಉಂಟಂತ ಗೊತ್ತಾಗುವಾಗ ಖಂಡಿತ 100% ಫಸ್ಟ್ ಎಫೆಕ್ಟ್ ಆಗೋದೇ ಪ್ಯಾರೆಂಟ್ಸಿನ ಮೆಂಟಲ್ ಹೆಲ್ತ್. ಅದು ಮೆಂಟಲ್ ಹೆಲ್ತ್ ಮಾತ್ರ ಅಲ್ಲ, ಆ ಫ್ಯಾಮಿಲಿಯ ಎನ್ವೈರನ್ಮೆಂಟು ಏನ್ ಮಾಡುತ್ತೆ, ಪ್ರಾಬ್ಲಮ್ ಮಾಡುತ್ತೆ. ಈಗ ನಾವು ಥಿಂಕ್ ಮಾಡುವ, ನನ್ನ ಮೆಂಟಲ್ ಹೆಲ್ತಿಗೆ ಏನಾದರೂ ಪ್ರಾಬ್ಲಮ್ ಆಗಿದೆ ಅಂತೇಳಿ ಆದರೆ ಅದು ಎಲ್ಲಿ ಎಫೆಕ್ಟ್ ಆಗುತ್ತೆ? ನನ್ನ ಫ್ಯಾಮಿಲಿ ಮೇಲೆ ಎಫೆಕ್ಟ್ ಆಗುತ್ತೆ, ನನ್ನ ಕೆಲಸದ ಮೇಲೆ ಎಫೆಕ್ಟ್ ಆಗುತ್ತೆ, ನಾನು ಮಾತನಾಡುವ ಜನರ ಜೊತೆಗೆ ಎಫೆಕ್ಟ್ ಆಗುತ್ತೆ. ಒಂದಲ್ಲ ಒಂದು ರೀತಿಯಲ್ಲಿ ಅದು ಎಫೆಕ್ಟ್ ಆಗ್ತಾ ನನ್ನ ಮೇಲೆ ಅದು ಬರ್ಡನ್ ಆಗುತ್ತೆ, ಬಿಟ್ರೆ ಅದು ಸೊಲ್ಯೂಷನ್ ಆಗುದಿಲ್ಲ. ಹಾಗಾಗಿ ತುಂಬಾ ಜನ ನಾನು ಪ್ಯಾರೆಂಟ್ಸ್ ಹತ್ರ ಮಾತಾಡುವಾಗ ನಾನು ಅವರ ಅನುಭವ ನಿಮ್ಗೆ ಹೇಳ್ತೇನೆ. ತುಂಬಾ ಜನ ಪ್ಯಾರೆಂಟ್ಸ್ ಒಂದು ಹೇಳಿದ ವಿಚಾರ ಏನಂತ ಹೇಳಿದ್ರೆ, ಫಸ್ಟ್ ಅವರಿಗೆ ಆದದ್ದೇನು ಗೊತ್ತಾ? ಶಾಕ್. ನಾನು ತುಂಬಾ ಜನ ಪ್ಯಾರೆಂಟ್ಸ್ ಹತ್ರ ಮಾತಾಡುವಾಗ ಹೇಳಿದ್ರು, ಫಸ್ಟ್ ಶಾಕು. ಸೆಕೆಂಡ್ ಅವರಿಗೆ ಡೌಟ್ ಬಂದದೇನಂತ ಹೇಳಿದ್ರೆ, ನನ್ನ ಮಗು ಹೀಗೆ ಇದೆ ಅಲ್ಲ, ಯಾಕೆ?
ನನ್ನ ಮಗು ಯಾಕೆ ಮಾತಾಡ್ತಾ ಇಲ್ಲ, ಅಲ್ಲ ದಿನ ಹೋದಾಗೆ ಆಗ್ಬಹುದು, ಸರಿ ಹೊಂದಬಹುದು. ನಾನು ನಿಮಗೆ ಇನ್ನೊಂದು ಎಕ್ಸಾಂಪಲ್ ಹೇಳ್ತೇನೆ. ಇಲ್ಲಿ ನಂದು ಒಂದು ಪ್ಯಾರೆಂಟ್ ಬಂದಿದ್ರು, ಅವ್ರು ಮೈಸೂರಿಂದ ಬಂದದ್ದವರು. ಅವ್ರು ಏನ್ ಮಾಡಿದ್ರು, ಇದೆಲ್ಲ ಲಕ್ಷಣಗಳನ್ನ ನೋಡಿದ್ರು. ಲಕ್ಷಣಗಳಂದ್ರೆ ಏನು, ಬೆಳವಣಿಗೆ ಯಾವ ಮಟ್ಟದಲ್ಲಿ ಆಗ್ಬೇಕು ಆಗ್ತಾ ಇಲ್ಲ, ಆದ್ರೆ ಇದು ಅವರಿಗೆ ಗೊತ್ತಾಗ್ಲಿಲ್ಲ. ಅವ್ರು ಏನ್ ಮಾಡಿದ್ರು, ನಾರ್ಮಲ್ ಸ್ಕೂಲಿಗೆ ಜಾಯಿನ್ ಮಾಡಿದ್ರು. ನಾರ್ಮಲ್ ಸ್ಕೂಲಿಗೆ ಜಾಯಿನ್ ಮಾಡಿದಾಗಲೂ ಸಹ ಮಗು ಯಾವ ರೀತಿ ಬೇರೆ ಮಕ್ಕಳ ಜೊತೆಗೆ ಬೆರೀಬೇಕು ಆ ರೀತಿ ಬೆರೀತಾ ಇಲ್ಲ. ಟೀಚರ್ಸ್ ಕಂಪ್ಲೇಂಟ್ಸ್ ಸ್ಟಾರ್ಟ್ ಮಾಡಿದ್ರು. ಬಟ್ ಲಕ್ಕಿಲಿ ಈ ಪ್ಯಾರೆಂಟ್ ಲಕ್ಕಿ ಯಾಕೆ ಅಂತ ಹೇಳಿದ್ರೆ, ಆ ಟೀಚರಿಗೆ ಎಲ್ಲಾ ವಿಚಾರಗಳು ಕ್ಲಿಯರ್ ಆಗಿ ಗೊತ್ತಿತ್ತು. ಪ್ಯಾರೆಂಟ್ ಅನ್ನ ಕರೆದು ಪ್ಯಾರೆಂಟಿಗೆ ಹೇಳಿ ಪ್ಯಾರೆಂಟಿಗೆ ಒಂದು ಕ್ಲಿಯರ್ ಇನ್ಫಾರ್ಮೇಶನ್ ಕೊಟ್ರು. ಆಗ ಅವರಿಗೆ ಟೆನ್ಷನ್ ಆಯ್ತು. ಬಟ್ ಆ ಟೀಚರ್ ಕೊಟ್ಟ ರೆಫರೆನ್ಸ್ ಹೇಗಾಯ್ತು ಅಂತ ಹೇಳಿದ್ರೆ, ಈಗ ಆ ಮಗು ಏನ್ ಮಾಡ್ತಾ ಉಂಟು, ಯಾವ ರೀತಿ ಬೆಳಿಬೇಕು ಆ ರೀತಿ ಅಲ್ಲದಿದ್ರೂ ಸಹ ತಕ್ಕ ಮಟ್ಟಿಗೆ ಒಳ್ಳೆ ರೀತಿಯಲ್ಲಿ ಬೆಳೀತಾ ಉಂಟು. ಅದೇ ನಾನು ಪುನಃ ನಿಮ್ಮ ಕ್ವಶನ್ಗೆ ಬರ್ತೇನೆ. ಸೊ ಇಂಥ ಸಮಸ್ಯೆಗಳು ಬರುತ್ತೆ. ಅಂದ್ರೆ ನಾನು ಯಾಕೆ ಅಂತ ಹೇಳಿದ್ರೆ, ಆ ಟೈಮಲ್ಲಿ ಯಾರಿಗಾದ್ರೂ, ನನಗಾಗ್ಲಿ ನಿಮ್ಗಾಗ್ಲಿ ಯಾರಿಗಾಗ್ಲಿ ಯಾಕೆ ಆಗ್ತಾ ಉಂಟಂತ ಗೊತ್ತಾಗ್ತಿಲ್ಲ. ಎಲ್ಲೋ ಒಂದೇ ಸಲ ನಾವು ಹೇಳ್ತೇವಲ್ಲ, ನಾವು ಆಡು ಭಾಷೆಯಲ್ಲಿ ಹೇಳ್ತೇವೆ, ತಲೆ ಮೇಲೆ ಆಕಾಶ ಬಿದ್ದಾಗೆ ಆಯ್ತು ಅಂತ. ಹಾಗೆ ಆಗುವ ಪರಿಸ್ಥಿತಿಗಳು ಸಾಮಾನ್ಯ. ಹಾಗಾಗಿ ಬಟ್ ನಾನು ನಿಮಗೆ ಮುಂದೆ ಹೇಳ್ತೇನೆ, ಬಟ್ ಈ ಪರಿಸ್ಥಿತಿಗಳನ್ನ ಅರ್ಥ ಮಾಡಿಕೊಂಡು ಮುಂದೆ ನಡೆದ್ರೆ ಖಂಡಿತ ಪ್ರತಿಯೊಂದು ಸಮಸ್ಯೆಗೆ ಸೊಲ್ಯೂಷನ್ ಇದೆ. ಇವಾಗ್ಲೇ ನೀವು ಹೇಳಿದ್ರಿ, ಟೀಚರ್ ಒಂದು ಕರೆಕ್ಟ್ ಆದ ಒಂದು ಮಾಹಿತಿಯನ್ನು ಪೋಷಕರಿಗೆ ನೀಡಿದ್ರಿಂದಾಗಿ ಅವರು ಮುಂದೆ ಸ್ಟೆಪ್ಸ್ ಗಳನ್ನು ತಗೊಳ್ಳಿಕ್ಕೆ ಈಸಿ ಆಯ್ತು ಅಂತ ಹೇಳಿ. ಹಾಗಾಗಿ ಮಕ್ಕಳ ಟೀಚರ್ಸ್ ಗಳು ಸಹ ಅದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡಿರ್ಬೇಕಾಗ್ತದೆ. ಖಂಡಿತ. ನಾನು ಯಾಕೆ ಹೇಳ್ತೀನಿ ಗೊತ್ತಾ ಮೇಡಮ್, ಈಗ ಫಾರ್ ಎಕ್ಸಾಂಪಲ್ ನೋಡಿ, ನಮ್ಮಲ್ಲಿ ತುಂಬಾ ಜನ ಪೋಷಕರಿಗೆ, ಈಗ ನೀವು ಸಾಮಾನ್ಯವಾಗಿ ಪೋಷಕರಿಗೆ ಕೇಳಿದ್ರೆ ಆಟಿಸಮ್ ಐಡಿ ಅಂತ ಕೇಳಿ ಅದು ಗೊತ್ತಿರುವುದಿಲ್ಲ. ಅಥವಾ ಇನ್ನೊಂದು ಏನಂತ ಹೇಳಿದ್ರೆ, ತುಂಬಾ ಜನ ಪೋಷಕರಿಗೆ ಈ ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ಸ್ ಅಂದ್ರೆ ಎಂತ ಅಂತಾನೆ ಗೊತ್ತಿಲ್ಲ, ಯಾವ ಹಂತಕ್ಕೆ ಏನು ಡೆವಲಪ್ ಆಗ್ಬೇಕು ಅಂತ. ಇನ್ನೊಂದು ನಾನು ಹೇಳಬೇಕು, ತುಂಬಾ ಜನ ಪೋಷಕರಿಗಿರುವ ತಪ್ಪು ಮಾಹಿತಿ ಏನಂತ ಹೇಳಿದ್ರೆ, ಓಕೆ ಸ್ವಲ್ಪ ಡಿಲೇ ಆಗ್ಬಹುದು, ಸಹಜ, ಸ್ವಲ್ಪ ಡಿಲೇ ಆಗಬಹುದು ಸಹಜ. ಬಟ್ ತುಂಬಾ ಡಿಲೇ ಆಗುವಾಗ ಪ್ಯಾರೆಂಟ್ಸ್ ಸ್ವಲ್ಪ ಆಕ್ಟಿವ್ ಆಗಬೇಕು, ನನ್ನ ಮಗುವಿಗೆ ಏನೋ ಸಮಸ್ಯೆ ಉಂಟಂತ. ಪೋಷಕರು ಏನ್ ತಪ್ಪು ಮಾಡಬಹುದು, ಈಗಲೇ ನಾನು ಹೇಳಿದಾಗೆ ನಾರ್ಮಲ್ ಸ್ಕೂಲಿಗೆ ಹಾಕ್ಬಹುದು. ಬಟ್ ಏನಾಗುತ್ತೆ, ಅಲ್ಲಿ ನಾರ್ಮಲ್ ಸ್ಕೂಲಲ್ಲಿ ಈ ಮಗು ನರಕ ಯಾತನೆ ಅನುಭವಿಸುತ್ತೆ. ಅಂದ್ರೆ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ, ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಟೀಚರ್ ಹೇಳಿದ್ದು ಅರ್ಥ ಆಗ್ತಾ ಇಲ್ಲ. ಎಸ್ ಮೇಡಮ್, ಅದು ಚಾನ್ಸಸ್ ಉಂಟು, ಹೈಪರ್ ಆಗುವ ಚಾನ್ಸಸ್ ಉಂಟು. ಸೊ ಈ ರೀತಿಯಲ್ಲಿ ಆಗುವಾಗ ನಾನು ಈಗಲೇ ನಿಮಗೆ ಹೇಳಿದಾಗೆ ಖಂಡಿತ ಇದು ಎಫೆಕ್ಟ್ ಆಗುತ್ತೆ, ಪೋಷಕರಿಗೆ ಖಂಡಿತ ಎಫೆಕ್ಟ್ ಆಗುತ್ತೆ. ಅಂದ್ರೆ ಇದೇ ರೀತಿ, ಅಂದ್ರೆ ಈಗ ನೀವು ಹೇಳಿದ ಹಾಗೆ ಪೋಷಕರು ಸ್ಟೆಪ್ಸ್ ತಗೊಂಡ್ರೆ ಮುಂದೆ ಮಗು ತನ್ನ ಒಂದು ನಾರ್ಮಲ್ ಲೈಫಿಗೆ ಹತ್ರ ಬರಬಹುದು. ಖಂಡಿತ ಮೇಡಮ್, ಖಂಡಿತ. ಹಾಗೆ ಈ ಭಾವನಾತ್ಮಕ ಶ್ರಮ, ಅಂದ್ರೆ ಈ ಪೋಷಕರು ಯಾವ್ದು ಭಾವನಾತ್ಮಕ ಒತ್ತಡಕ್ಕೆ ಒಳಗಾಗಿ ಆ ಒಂದು ಶ್ರಮ ಇದೆಯಲ್ಲ, ಅದು ಮಕ್ಕಳ ಆರೈಕೆಯಲ್ಲಿ ಎಷ್ಟು ಪ್ರಭಾವ ಬೀರಬಹುದು ಮೇಡಮ್? ಬೀರುತ್ತೆ. ಈಗ ನಿಮ್ಗೆ ನಾನು ಹೇಳಿದ ಹಾಗೆ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ನೋಡಿ, ಒಂದು ಮಗು ಬೆಳಿಬೇಕಾದ್ರೆ ಆ ಮನೆಯ ಎನ್ವೈರನ್ಮೆಂಟ್ ತುಂಬಾ ಇಂಪಾರ್ಟೆಂಟ್. ಅದು ಯಾವುದೇ ಮಗು ಆಗ್ಲಿ, ಅದು ಸಾಮಾನ್ಯ ಮಗು ಆಗ್ಲಿ, ಪ್ರಾಬ್ಲಮ್ ಇರುವ ಮಗು ಆಗ್ಲಿ, ಫ್ಯಾಮಿಲಿ ಎನ್ವೈರನ್ಮೆಂಟ್ ತುಂಬಾ ಇಂಪಾರ್ಟೆಂಟ್. ಈಗ ನಾನು ನಿಮ್ಗೆ ಬೇಸಿಕ್ ಎಕ್ಸಾಂಪಲ್ ಕೊಡ್ತೇನೆ. ಒಂದು ಸರಿಯಾಗಿ ಬೆಳೆಯುತ್ತಿರುವ ಮಗು, ನಾವು ಆಟಿಸಂ ಬಗ್ಗೆ ಮಾತಾಡೋದು ಬೇಡ ಈಗ, ಸರಿಯಾಗಿ ಬೆಳೆಯುತ್ತಿರುವ ಮಗು ಒಂದು ವೇಳೆ ಮನೆಯಲ್ಲಿ ಬರೀ ಜಗಳಗಳು ಕೊಡ್ಕೊಂಡು ಬರುವಂತದ್ದು, ಆ ಮಗು ಆ ಜಗಳವನ್ನೇ ನೋಡ್ಕೊಂಡು ಬೆಳೆದ್ರೆ ಆ ಮಗುವಿನ ಮೇಲೆ ಅನ್ನೋದು ಎಫೆಕ್ಟ್ ಆಗ್ತದೆ. ಈಗ ಇಲ್ಲಿ ಏನಂತ ಹೇಳಿದ್ರೆ, ನೀವು ಹೇಳುವ ವಿಚಾರಗಳಲ್ಲಿ ಏನಂತ ಹೇಳಿದ್ರೆ, ಇಲ್ಲಿ ಮಗುವಿಗೆ ಸಮಸ್ಯೆ ಇದೆ, ಅದನ್ನು ಫಸ್ಟ್ ಪ್ಯಾರೆಂಟ್ಸ್ ಅರ್ಥ ಮಾಡ್ಕೊಳ್ಬೇಕು. ಒಂದು ವೇಳೆ ಪ್ಯಾರೆಂಟ್ಸ್ ಅರ್ಥ ಮಾಡಿಕೊಳ್ಳದಿದ್ರೆ, ನೀವು ಹೇಳಿದ ಹಾಗೆ ಇದು ಮಕ್ಕಳ ಆರೈಕೆಯ ಮೇಲೆ ಕಂಪ್ಲೀಟ್ ಪ್ರಭಾವ ಬಿದ್ದು ಮಗು ಬೆಳೀತಾ ಅದು ಯಾವ ರೀತಿ ಬೆಳಿಬೇಕು ಆ ರೀತಿ ಬೆಳೆಯದೆ ಅದರ ಬೆಳವಣಿಗೆ ಕುಂಠಿತ ಆಗುವ ಚಾನ್ಸಸ್ ಉಂಟು. ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ಮೇಡಮ್, ನೋಡಿ, ಈಗ ಈ ಪೋಷಕರ ಜವಾಬ್ದಾರಿ ಏನಂತ ಹೇಳಿದ್ರೆ, ಯಾರು ಈ ಆಟಿಸಮ್ ಇರಬಹುದು ಅಥವಾ ಇಂಟೆಲೆಕ್ಚುಯಲ್ ಡಿಸೇಬಿಲಿಟಿ ಇರಬಹುದು, ಈ ಪೋಷಕರಿಗೆ ಸಮಾಧಾನ ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಫಾರ್ ಎಕ್ಸಾಂಪಲ್, ಈಗ ಸಾಮಾನ್ಯ ಮಗುವಿಗೆ ನಾನು ಒಮ್ಮೆ ಹೇಳಿದ್ರೆ ಗೊತ್ತಾದ್ರೂ ಸಹ, ಇಲ್ಲಿ ಪೋಷಕರು ಏನಂತ ಹೇಳಿದ್ರೆ ಕೆಲವು ಸಲ 10 ಸಲ ಹೇಳಿದ್ರು ಪಾಪ ಮಗುವಿಗೆ ಅರ್ಥ ಆಗ್ಲಿಕ್ಕಿಲ್ಲ. ಆ ಮಗುವಿನ ತಪ್ಪಲ್ಲ ಅದು, ಆ ಮಗುವಿನ ಗ್ರಾಸ್ಪಿಂಗ್ ಕೆಪಾಸಿಟಿ ಕಮ್ಮಿ. ಯಾಕೆ ಗ್ರಾಸ್ಪಿಂಗ್ ಕೆಪಾಸಿಟಿ ಕಮ್ಮಿ ಅಂತ ಹೇಳಿದ್ರೆ, ನೀವು ಎಣಿಸ್ಬಹುದು, ನಾನು ಹೇಳಿದ ಮಗುವಿಗೆ ಅರ್ಥ ಆಗ್ಬೇಕು ಅಲ್ಲ ಅಂತ, ಪಾಪ ಅರ್ಥ ಆಗ್ತಿಲ್ಲ. ಪ್ರತಿಯೊಂದು ಆಕ್ಟಿವಿಟಿ ಆಗಿರ್ಬೋದು, ಊಟ ಮಾಡೋದಾಗಿರ್ಬೋದು, ಬಟ್ಟೆ ತೊಳೆಯುವುದು ಆಗಿರ್ಬೋದು, ಬಟ್ಟೆ ಹಾಕುವುದು ಆಗಿರ್ಬೋದು, ಸ್ನಾನ ಮಾಡೋದು ಆಗಿರ್ಬೋದು, ಓದುವುದು ಆಗಿರ್ಬೋದು, ಬರೆಯೋದು ಆಗಿರ್ಬೋದು, ಮನೆಯಲ್ಲಿ ಚಿಕ್ಕ ಪುಟ್ಟ ಕೆಲಸಗಳು ಮಾಡೋದಾಗಿರ್ಬೋದು, ಖಂಡಿತ ಈ ಮಕ್ಕಳು ಒಳ್ಳೆ ರೀತಿಯಲ್ಲಿ ಮಾಡ್ತಾರೆ. ಬಟ್ ಯಾರ ಸಪೋರ್ಟ್ ಬೇಕು? ಪ್ಯಾರೆಂಟ್ಸಿನ ಸಪೋರ್ಟ್ ಬೇಕು. ಈಗ ನೀವು ಹೇಳಿದ ಹಾಗೆ, ಒಂದು ವೇಳೆ ಪ್ಯಾರೆಂಟ್ಸ್ ಇದನ್ನು ಪ್ರೆಷರ್ ಆಗಿ ತಕೊಂಡು, ಪ್ಯಾರೆಂಟ್ಸ್ ಇದನ್ನು ಸ್ಟ್ರೆಸ್ ಆಗಿ ತಕೊಂಡು,
ಪ್ಯಾರೆಂಟ್ಸ್ ಒಂದು ವೇಳೆ ಕರೆಕ್ಟ್ ಸಪೋರ್ಟ್ ಮಾಡದಿದ್ರೆ ಇದು ಪ್ಯಾರೆಂಟಿನ ಮೇಲೆ ಎಫೆಕ್ಟ್ ಆಗುತ್ತೆ. ನಾನು ಈಗಲೇ ಹೇಳಿದಾಗೆ ಮಗುವಿನ ಬೆಳವಣಿಗೆ ಮಾತ್ರ ಅಲ್ಲ, ಸರ್ವತೋಮುಖ ಬೆಳವಣಿಗೆಯಲ್ಲೂ ಸಹ ಇದು ಎಫೆಕ್ಟ್ ಆಗುತ್ತೆ. ಅಂದ್ರೆ ಯಾವ ರೀತಿ ಬೆಳಿಬೇಕು ಆ ರೀತಿ ಮಕ್ಕಳು ಬೆಳೆಯುವುದಿಲ್ಲ. ಆಗ ಏನಾಗುತ್ತೆ, ಮಗು ಯಾವ ರೀತಿ ಬೆಳಿಬೇಕು ಬೆಳೆಯದಿದ್ರೆ ಪುನಃ ಇವರಿಗೆ ಬರ್ಡನೇ ಬಿಟ್ಟರೆ ಅಲ್ಲಿ ಸಮಸ್ಯೆಗಳು ಸೊಲ್ಯೂಷನ್ ಆಗೋದಿಲ್ಲ. ಹಾಗಾಗಿ ನನ್ನದೊಂದು ಸ್ಪೆಷಲ್ ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ನೋಡುವ ಎಲ್ಲ ವೀಕ್ಷಕರಿಗೆ, ಪೋಷಕರಿಗೆ ಸಹ ಯಾರೇ ಆಗಲಿ, ಯಾವಾಗ ನನ್ನ ಮಗುವಿಗೆ ಸಮಸ್ಯೆ ಉಂಟಂತ ಗೊತ್ತಾಗತ್ತೆ, ಫಸ್ಟ್ ನೀವು ಕನ್ಸಲ್ಟ್ ಮಾಡಿ. ಯಾರ ಹತ್ರ, ಇವರ ಹತ್ರ ಅವರ ಹತ್ರ ಅಂತ ಹೇಳೋದಿಲ್ಲ, ಫಸ್ಟ್ ನೀವು ಕನ್ಸಲ್ಟ್ ಮಾಡಿ. ಕನ್ಸಲ್ಟ್ ಮಾಡಿ ಏನು ತಿಳ್ಕೊಳ್ಳಿ ಅಂತ ಹೇಳಿದ್ರೆ, ಏನು ಪ್ರಾಬ್ಲಮ್ ಇರ್ಬೋದು, ಯಾವ ಲೆವೆಲಲ್ಲಿ ಪ್ರಾಬ್ಲಮ್ ಇರ್ಬೋದು, ಈ ಪ್ರಾಬ್ಲಮ್ ಇಂದ ಮುಂದೆ ಏನೆಲ್ಲ ಎಫೆಕ್ಟ್ ಆಗ್ಬೋದು, ಇದು ಗೊತ್ತಾದಾಗ ಮುಂದಿನ ಸ್ಟೆಪ್ಸ್ ತಗೊಳ್ಳಿಕ್ಕೆ ಪ್ಯಾರೆಂಟ್ಸ್ಗೆ ಸುಲಭ ಆಗುತ್ತೆ. ಒಂದು ವೇಳೆ ಈ ಸ್ಟ್ರೆಸ್, ಡಿಪ್ರೆಷನ್, ಟೆನ್ಷನ್, ಇಮೋಷನ್ ಪ್ಯಾರೆಂಟ್ಸೇ ಇಟ್ಕೊಂಡು ಎಕ್ಸಿಬಿಟ್ ಮಾಡದಿದ್ರೆ ಪ್ಯಾರೆಂಟ್ಸಿಗೂ ಕಷ್ಟ, ಫ್ಯಾಮಿಲಿ ಎನ್ವೈರ್ಮೆಂಟು ಹಾಳಾಗುತ್ತೆ, ವರ್ಕ್ ಲೈಫು ಹಾಳಾಗುತ್ತೆ, ಅದರ ಜೊತೆಗೆ ಮಗುವಿನ ಬೆಳವಣಿಗೆಯಲ್ಲೂ ಪ್ರಾಬ್ಲಮ್ ಆಗುತ್ತೆ. ಹಾಗೆ ಇನ್ನು ಈ ವಿಶೇಷ ಅವಶ್ಯಕತೆ ಇರುವ ಮಕ್ಕಳನ್ನು ಬೆಳೆಸುವಲ್ಲಿ ಅದೇ ಆವಾಗಲೇ ಹೇಳಿದೆ, ಮಕ್ಕಳ ಪೋಷಕರು ತುಂಬಾ ಒತ್ತಡವನ್ನು ತಗೊಳ್ತಾರೆ ಅಂತೇಳಿ. ಸೊ ಅದನ್ನು ನಿಯಂತ್ರಿಸಲಿಕ್ಕೆ ಯಾವುದೆಲ್ಲ ಆರೋಗ್ಯಕರ ಮಾರ್ಗಗಳನ್ನು ಅನುಸರಿಸಬೇಕಾಗ್ತದೆ? ಖಂಡಿತ. ನೋಡಿ, ಈಗ ನಾನೊಂದು ಎಕ್ಸಾಂಪಲ್ ಕೊಡ್ತೇನೆ. ನಾನು ನನ್ನ ಇಂಟರ್ನ್ಶಿಪ್ ಮಾಡುವಾಗ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಅಂಡ್ ಹಿಯರಿಂಗ್ ಮೈಸೂರು ನಾನು ಇಂಟರ್ನ್ಶಿಪ್ ಮಾಡುವಾಗ ನಾನು ಅಲ್ಲಿ ಕಂಡುಕೊಂಡದ್ದು ಏನಂತ ಹೇಳಿದ್ರೆ, ಮಕ್ಕಳಿಗಿಂತ ಜಾಸ್ತಿ ಪ್ಯಾರೆಂಟ್ಸ್ಗೆ ಟ್ರೈನಿಂಗ್ ಕೊಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಒಂದು 30% ಟ್ರೈನಿಂಗ್ ಮಕ್ಕಳಿಗಾದ್ರೆ ಉಳಿದ ಎಲ್ಲಾ % ಟ್ರೈನಿಂಗ್ ಪ್ಯಾರೆಂಟ್ಸ್ಗೆ. ನಾನು ಅಲ್ಲಿ ಒಂದು ಸೈಕಾಲಜಿಸ್ಟ್ ಹತ್ರ ಮಾತಾಡಿದೆ. ಅವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಮಕ್ಕಳನ್ನು ನೋಡ್ಕೊಳ್ಳೋದು ಯಾರು? ಪ್ಯಾರೆಂಟ್ಸ್ ಅಲ್ವಾ? ಮಕ್ಕಳನ್ನ ಪ್ಯಾರೆಂಟ್ಸ್ ನೋಡ್ಕೊಳ್ಳುವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಪ್ಯಾರೆಂಟ್ಸ್ಗೆ ವಿಚಾರಗಳು ಗೊತ್ತಿದ್ರೆ ಅಂತ ಹೇಳಿದ್ರೆ, ಸಿಸ್ಟಮ್ಯಾಟಿಕ್ ಗೊತ್ತಿದ್ರೆ ಪ್ರತಿಯೊಂದು ಮನೆಯಲ್ಲಿ ಸ್ಮೂತ್ ಆಗ್ತಾ ಹೋಗುತ್ತೆ. ಮತ್ತೆ ನಾನು ಇನ್ನೊಂದು ಇಲ್ಲಿನ ರಿಕ್ವೆಸ್ಟ್ ಏನಂತ ನಾನು ಇವಾಗಲೇ ನಿಮ್ಗೆ ಹೇಳಿದೆ. ಇನ್ನೊಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಮಕ್ಕಳ ಜೊತೆಗೆ ಪ್ಯಾರೆಂಟ್ಸು ಟ್ರೈನಿಂಗ್ ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ಈಗ ಅವರಿಗೆ ಗೊತ್ತಾಗುತ್ತೆ, ಓಕೆ ನನ್ನ ಮಗುವಿಗೆ ಆಟಿಸ್ಟಿಕ್ ಡಿಸಾರ್ಡರ್ ಇದೆ, ಇಂಟೆಲೆಕ್ಚುಯಲ್ ಡಿಸೇಬಿಲಿಟಿ ಇದೆ, ಆಗ ಆ ಟೈಮಲ್ಲಿ ಆ ಪ್ಯಾರೆಂಟ್ಸ್ ಸರಿಯಾದ ಟ್ರೈನಿಂಗ್ ತಗೊಂಡು, ಟ್ರೈನಿಂಗ್ ಮಾತ್ರ ಅಲ್ಲ, ಇನ್ನೊಂದು ಏನಂತ ಹೇಳಿದ್ರೆ ಆ ಸಮಸ್ಯೆಯನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಯಾವ ಲೆವೆಲಲ್ಲಿ ಸಮಸ್ಯೆ ಇದೆ, ನಾನು ಏನು ಮಾಡಬೇಕು, ಏನು ಮಾಡಿದ್ರೆ ನನ್ನ ಮಗು ಒಂದು ಸರಿಯಾದ ರೀತಿಯಲ್ಲಿ ಬೆಳಿಬೋದಂತ ಥಿಂಕ್ ಮಾಡಿದ್ರೆ ಆಗ ಏನಾಗುತ್ತೆ, ಪ್ಯಾರೆಂಟ್ಸಿಗೂ ಒಳ್ಳೆದು, ಆ ಮಗುವಿಗೂ ಒಳ್ಳೆದು. ಕರೆಕ್ಟ್ ಅಲ್ವಾ? ಇನ್ನೊಂದು ನಾವು ವಿಚಾರ ಏನಂತ ಹೇಳಿದ್ರೆ, ನೋಡಿ ನೀವು ಇವಾಗಲೇ ಹೇಳಿದ್ರಿ, ತಿಳಿಯದೆ ಹೋದ್ರೆ ಸಮಸ್ಯೆಗಳು ಜಾಸ್ತಿ. ಅದು ಯಾವುದೇ ಆಗಲಿ, ಅದು ಮೆಂಟಲ್ ಹೆಲ್ತ್ ಆಗಲಿ, ಫಿಸಿಕಲ್ ಹೆಲ್ತ್ ಆಗಲಿ, ಇಮೋಷನ್, ತಿಳಿಯದೆ ಹೋದ್ರೆ ಸಮಸ್ಯೆಗಳು ಜಾಸ್ತಿ. ತಿಳಿದು ಕೆಲಸ ಮಾಡಿದ್ರೆ ನಿಮ್ಗೂ ಒಳ್ಳೇದು, ನಿಮ್ಮ ಜೊತೆಗೆ ಇರುವವರಿಗೂ ಒಳ್ಳೇದು. ಹೌದು. ಹಾಗೆ ಅಂದ್ರೆ ಇನ್ನು ಯಾವುದೆಲ್ಲ ಅಂದ್ರೆ ಒತ್ತಡವನ್ನು ಕಡಿಮೆ ಮಾಡ್ಲಿಕ್ಕೆ ಧ್ಯಾನ ಆಗಿರ್ಬೋದು, ವಿಶ್ರಾಂತಿ ಆಗಿರ್ಬೋದು, ಇದರಲ್ಲಿ ಯಾವ ರೀತಿ ಹೆಲ್ಪ್? ಮೇಡಮ್, ಇಲ್ಲಿ ನಾನು ಇನ್ನೊಂದು ಕರೆಕ್ಟ್, ನಿಮ್ಮ ಕ್ವಶನ್ ಕರೆಕ್ಟ್. ನೋಡಿ, ನಾವು ಸಾಧಾರಣವಾಗಿ ನಾವು ತುಂಬ ಜನ ಹತ್ರ ಮಾತಾಡುವಾಗ ನಾನು ಮೆಡಿಟೇಷನ್ ಯಾಕೆ ಮಾಡಬೇಕು, ನಾನು ಯೋಗ ಯಾಕೆ ಮಾಡಬೇಕು, ಇದರಿಂದ ಏನು ಲಾಭ ಉಂಟು ಅಂತ ಹೇಳ್ತಾರೆ. ನೋಡಿ, ನಾನು ಒಂದು ಹೇಳಬೇಕು, ಮನುಷ್ಯನ ಮನಸ್ಥಿತಿ ಅಥವಾ ಮನಸ್ಸು ಹತೋಟಿಯಲ್ಲಿ ಇಲ್ಲ ಅಂತೇಳಿ ಆದರೆ ಸಮಸ್ಯೆಗಳು ಜಾಸ್ತಿ. ಯಾವಾಗ ಮನುಷ್ಯನ ಮಾನಸಿಕ ಸ್ಥಿತಿ ಬಿಗಡಾಯಿಸುತ್ತೆ ಆಗ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ತಿಳ್ಕೊಳ್ಳೋದಿಲ್ಲ, ಅರ್ಥ ಮಾಡಿಕೊಳ್ಳುವುದಿಲ್ಲ, ವಿಷಯಗಳನ್ನ ಗ್ರಹಿಸುವ ಕೆಪಾಸಿಟಿನೂ ಹೋಗಿಬಿಡುತ್ತೆ. ಈಗ ನಾನು ಸಿಂಪಲ್ ಆಗಿ ಹೇಳ್ತೇನೆ, ಬೇಡ ಈಗ ನಾವು ಸ್ವಲ್ಪ ಟಾಪಿಕ್ ಇಂದ ಈ ಕಡೆ ಬರುವ. ನನ್ನ ಮನೆಯಲ್ಲಿ ನನ್ನ ಮಗುವಿಗೆ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ ಉಂಟು, ಆಟಿಸ್ಟಿಕ್ಕು ಅಲ್ಲ, ಇಂಟೆಲೆಕ್ಚುಯಲ್ ಅಲ್ಲ, ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ ಉಂಟು. ಆಗ ನಾನು ಮಗುವಿಗೆ ಹೊಡಿಬಹುದು, ಬಡಿಬಹುದು, ಬೈಬಹುದು, ಕಂಪೇರ್ ಮಾಡಬಹುದು, ನೀನು ಸರಿ ಇಲ್ಲ, ನೀನು ಮೂರ್ಖ, ನೀನು ದಡ್ಡ ಎಲ್ಲ ಹೇಳ್ಬೋದು. ಬಟ್ ನಾನು ಹಾಗೆ ಹೇಳಿದ್ರೆ ಮಗುವಿನ ಸಮಸ್ಯೆ ಸಾಲ್ವ್ ಆಗುತ್ತಾ? ಇಲ್ಲ, ಸಾಲ್ವ್ ಆಗುದಿಲ್ಲ. ಮಗುವಿನ ಸಮಸ್ಯೆ ಜಾಸ್ತಿ ಆಗುತ್ತೆ ಬಿಟ್ರೆ ಸಾಲ್ವ್ ಆಗೋದಿಲ್ಲ. ಸೊ ಇಲ್ಲಿ ಇಂಪಾರ್ಟೆಂಟ್ ವಿಚಾರಗಳು ಏನಂತ ಹೇಳಿದ್ರೆ, ನಾನು ಈಗಲೇ ತಿಳಿದ ಹಾಗೆ ಅದನ್ನೇ ನಾನು ಪುನಃ ರಿಪೀಟ್ ಮಾಡ್ತೀನಿ. ಈಗ ತಿಳಿದು ಮುನ್ನಡೆದ್ರೆ ಬದುಕು ಉತ್ತಮ. ಈಗ ಇಲ್ಲಿ ಸಹ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ನೀವು ಹೇಳಿದ್ರಲ್ಲ ಪ್ಯಾರೆಂಟ್ಸಿಗೆ ಒತ್ತಡ ಬರ್ಬೋದು. ಯಾಕೆ ಒತ್ತಡ ಬರ್ಬೋದು? ಫಸ್ಟ್ ಆಫ್ ಆಲ್ ಮಗುವಿಗೆ ಸಮಸ್ಯೆ ಇದೆ, ಆ ಸಮಸ್ಯೆನ ನಿಭಾಯಿಸುವುದು ಕಷ್ಟ ಆಗುತ್ತೆ. ಒತ್ತಡ ಬರ್ಬೋದು, ಟೆನ್ಷನ್ ಬರ್ಬೋದು, ಮೆಂಟಲ್ ಹೆಲ್ತ್ ಇಫೆಕ್ಟ್ ಆಗ್ಬೋದು, ಡಿಪ್ರೆಷನ್ಗಳು ಬರ್ಬೋದು. ಅಥವಾ ಅವರಿಗೆ ಏನಾಗ್ಬೋದು ಅಂತ ಹೇಳಿದ್ರೆ, ಸೊಸೈಟಿಯಲ್ಲಿ ಹೋಗುವಾಗ ನನ್ನ ಮಗ ಹೀಗೆ, ನಾನು ಹೇಗೆ ನನ್ನ ಮುಖ ತೋರಿಸಲಿ, ಹೇಗೆ ಹೇಳಿ, ಅನೇಕ ವಿಚಾರಗಳು ಬರ್ಬೋದು. ಬಟ್ ಈಗ ತುಂಬಾ ಅಡ್ವಾನ್ಸ್ ಆಗಿದೆ, ಆ ವಿಚಾರ ಬೇರೆ.
ಈ ಎಲ್ಲ ಹೊತ್ತಲ್ಲಿ ಅವ್ರು ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಪ್ಯಾರೆಂಟ್ಸ್ ಆದವರು ಫಸ್ಟ್ ವಿಚಾರ ತಿಳ್ಕೊಳ್ಳಿ. ಮತ್ತೆ ಒಂದು ನಿಮ್ಮ ಬೆನಿಫಿಟಿಗೋಸ್ಕರ ಯೋಗ ಮಾಡಿ, ಧ್ಯಾನ ಮಾಡಿ, ಸಾಧ್ಯವಾದರೆ ಎಕ್ಸಸೈಸ್ ಮಾಡಿ, ಸಾಧ್ಯವಾದರೆ ವಾಕಿಂಗ್ ಮಾಡಿ, ಮತ್ತೆ ಇನ್ನೂ ನಿಮಗೆ ಟೈಮ್ ಉಂಟಂತೇಳಿ ಆದರೆ ಆನ್ಲೈನ್ ಕ್ಲಾಸ್ಗಳನ್ನು ತಗೊಳ್ಳಿ. ಇನ್ನೂ ನಿಮಗೆ ಟೈಮ್ ಉಂಟಂತೇಳಿ ಆದರೆ ಈಗ ಸಂಬಂಧಪಟ್ಟ ಇನ್ಸ್ಟಿಟ್ಯೂಷನ್ಗಳಿವೆ. ಈಗ ನೀವು ಹೇಳಿದಾಗೆ ಉಡುಪಿಯಲ್ಲಿ ಉಡುಪಿ ಆಟಿಸಮ್ ಸೊಸೈಟಿ ಇದೆ, ಮತ್ತೆ ನಮ್ಮ ಮಾನಸ ಪಾಂಬರಲ್ಲಿ ಆಟಿಸ್ಟಿಕ್ ಸೆಂಟರ್ ಇದೆ. ನೀವು ಇಲ್ಲಿ ಹೋದರೆ ನಿಮ್ಗೆ ಅವರು ಟ್ರೈನಿಂಗ್ ಮಾತ್ರ ಅಲ್ಲ, ಕ್ಲಿಯರ್ ಇನ್ಫಾರ್ಮೇಶನ್ ಕೊಡ್ತಾರೆ. ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಗೊತ್ತಾ, ಹೀಗೆ ಈ ಗ್ರೂಪ್ಗಳಿಗೆಲ್ಲ ಹೋದ್ರೆ ನಿಮ್ಗೊಂದು ಅರಿವು ಬರುತ್ತೆ. ಈ ಸಮಸ್ಯೆ ನಂದು ಮಾತ್ರ ಅಲ್ಲ, ನನ್ನ ಜೊತೆಗೆ ಇನ್ನೂ ಅನೇಕ ಜನರು ಈ ಸಮಸ್ಯೆಯಲ್ಲಿ ಇದ್ದಾರೆ. ಅವ್ರು ಏನು ಮಾಡ್ತಾ ಇದ್ದಾರೆ, ನಾನು ಏನು ಮಾಡಬಹುದು, ನನ್ನ ಮಗುವಿಗೆ ಇನ್ನೂ ಒಳ್ಳೆ ಬದುಕನ್ನು ನಾನು ಯಾವ ರೀತಿ ಕೊಡಬಹುದು. ಇದೆಲ್ಲ ಆಗೋಗಿ ಏನಾಗ್ತದೆ ಹೇಳಿದ್ರೆ ನಿಮ್ಮ 3% ಸಮಸ್ಯೆಗಳು ಕಡಿಮೆ ಆಗುತ್ತೆ. ಇನ್ನು ಉಳಿದ 1% ಸಮಸ್ಯೆಗಳನ್ನು ಸಾಲ್ವ್ ಮಾಡು ನಿಮ್ಮ ಜವಾಬ್ದಾರಿ. 3 ಸಮಸ್ಯೆಗಳು ಕಡಿಮೆ ಆಗುವಾಗ ನಿಮ್ಮ ಸ್ಟ್ರೆಸ್ ಆಗಿರ್ಬಹುದು, ನಿಮ್ಮ ಟೆನ್ಷನ್ ಆಗಿರ್ಬಹುದು, ನಿಮ್ಮ ಡಿಪ್ರೆಷನ್ ಆಗಿರ್ಬಹುದು, ಅಥವಾ ಮೆಂಟಲ್ ಸಂಬಂಧಪಟ್ಟ ಏನೇ ಆಗಿರ್ಬೋದು ಕಡಿಮೆ ಆಗುತ್ತೆ. ಯಾಕೆ ಕಡಿಮೆ ಆಗ್ತದೆ ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ಮಾಹಿತಿಗಳು ಸಿಗ್ತವೆ. ನಾನು ಏನು ಮಾಡಬಹುದು, ಹೇಗೆ ಮುಂದುವರಿಬಹುದು. ಇನ್ನೊಂದು ಏನು ಗೊತ್ತಾ, ನಾನು ಹೇಳುವಾಗೆ ಇದೆಲ್ಲ ಮಾಡುವಾಗ ನಿಮ್ಮ ಮನಸ್ಸು ನಿಮ್ಮ ಹತೋಟಿಗೆ ಬರುತ್ತೆ. ನಾನು ಹೇಳುದು ಯೋಗ ಧ್ಯಾನ ಯಾಕೆ ಮಾಡಬೇಕು, ನಿಮ್ಮ ಮನಸ್ಸು ಹತೋಟಿಗೆ ಬರುತ್ತೆ. ಆಗ ಮನಸ್ಸು ಹೇಳಿದಾಗೆ ನೀವು ಕೇಳಬೇಕಂತಿಲ್ಲ, ನೀವು ಹೇಳಿದಾಗೆ ಮನಸ್ಸು ಕೇಳ್ತದೆ. ನೀವು ಹೇಳಿದಾಗೆ ಮನಸ್ಸು ಕೇಳುವಾಗ ನಿಮ್ಮ ದಿನನಿತ್ಯದ ಬದುಕು, ದಿನನಿತ್ಯದ ಜೀವನ ತುಂಬ ಉತ್ತಮವಾಗಿ ಹೋಗುತ್ತೆ. ಹಾಗಾಗಿ ನಾನು ಈಗಲೇ ಹೇಳಿದೆ, ಈ ಪ್ಯಾರೆಂಟ್ಸ್ಗಳಿಗೆ ಮುಖ್ಯ ಏನು, ಸಮಾಧಾನ, ಪೇಷನ್ಸು ತುಂಬ ಇಂಪಾರ್ಟೆಂಟ್, ಅರ್ಥೈಸುವಿಕೆ ತುಂಬ ಇಂಪಾರ್ಟೆಂಟ್, ಗಮನ ಕೊಡುವುದು ತುಂಬ ಇಂಪಾರ್ಟೆಂಟ್, ಮತ್ತೆ ಸರಿಯಾದ ರೀತಿಯಲ್ಲಿ ಮಗುವಿನ ನಿರ್ಧಾರ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್. ಹಾಗಾಗಿ ಅವರು ಇದನ್ನೆಲ್ಲ ಮಾಡಿದರೆ, ಯೋಗ, ಧ್ಯಾನ, ಡಿಸ್ಕಷನ್ಸ್ಗಳು, ಬೇರೆ ಬೇರೆ ಫಾರಮಲ್ಲಿ ಹೋಗುವಂಥದ್ದು, ಅವರಿಗೆ ಟ್ರೈನಿಂಗ್ ತಗೊಳ್ಳುವಂಥದ್ದು, ಹೀಗೆಲ್ಲ ಮಾಡಿದರೆ ಅವರ ಬದುಕು ಉತ್ತಮ ಆಗುತ್ತೆ, ಮಗುವಿನ ಬದುಕು ಉತ್ತಮ ಆಗುತ್ತೆ. ಅದೊಂದೇ ಒತ್ತಡವನ್ನು ನಿಯಂತ್ರಿಸಿ. ಖಂಡಿತ ಮೇಡಮ್, ಇದೆಲ್ಲ ಸ್ಮೂತ್ ಆಗಿ ಹೋಗುವಾಗ ಒತ್ತಡ ನಿಯಂತ್ರಣ ಆಗುತ್ತೆ. ನನಗೆ ಇನ್ನೊಂದು ವಿಷಯ ಮರೆತು ಬಿಟ್ಟೆ, ಏನಾಗ್ತದೆ ಅಂತ ಹೇಳಿದ್ರೆ, ಯಾವಾಗ ನನಗೆ ಗೊತ್ತಾಗತ್ತೆ ಈ ಸಮಸ್ಯೆ ನಂದು ಒಬ್ಬನದ್ದೇ ಅಲ್ಲ, ತುಂಬಾ ಜನ ಇದ್ದಾರೆ, ಆಗೇನಾಗುತ್ತೆ ಆಟೋಮ್ಯಾಟಿಕ್ ಆಗಿ ನೀವು ಅಲ್ಲಿ ಹೋಗಿ ಅವರು ಶೇರ್ ಮಾಡುವಾಗ, ನೀವು ಶೇರ್ ಮಾಡುವಾಗ ನಿಮ್ಮ ಒತ್ತಡ 3% ಕಡಿಮೆ ಆಗುತ್ತೆ. ಅದಕ್ಕೆ ಈ ಕಾರ್ಯಕ್ರಮದ ಹೆಸರು ಸಹ ಅಂದ್ರೆ ಅರಿವಿನ ಹರಿವು ಅಂತೇಳಿ ನಾವು ಹೇಳಿದ್ದೇವೆ. ಯಾಕಂದ್ರೆ ನಮ್ಗೆ ಅರಿವಿದ್ದಾಗ ಆ ಅರಿವನ್ನು ಬೇರೆಯವರಿಗೆ ಹರಿಸುವ ಮೂಲಕ ನಾವು ಇದನ್ನು ಜಾಗೃತಿ ಮಾಡಬಹುದು, ಈ ಕಾರ್ಯಕ್ರಮದ ಬಗ್ಗೆ ಅಂತೇಳಿ ಹರಿಸಬಹುದು ಅಂತೇಳಿ. ಸೊ ಅದೇ ರೀತಿ ಇನ್ನು ಈ ಪೋಷಕರು ಅಂದ್ರೆ ಈಗ ಸಾಮಾಜಿಕ ಬೆಂಬಲ ಅಂದ್ರೆ ಕುಟುಂಬದವರಾಗಿರ್ಬೋದು, ಅಥವಾ ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ಈ ಪೋಷಕರ ಸಂಘಗಳು ಅಂತೇಳಿ ಒಂದು ಇರ್ತದೆ. ಇವೆಲ್ಲವೂ ಒತ್ತಡವನ್ನು ನಿಯಂತ್ರಿಸುವಲ್ಲಿ ಅಥವಾ ಈ ಮಕ್ಕಳ ಆರೈಕೆಯಲ್ಲಿ ಯಾವ ಪಾತ್ರವನ್ನು ವಹಿಸ್ತದೆ? ಮೇಡಮ್, ನಾನು ಸಿಂಪಲ್ ಎಕ್ಸಾಂಪಲ್ ಕೊಟ್ಟೆ ಹೇಳ್ತೇನೆ. ಮೋಸ್ಟ್ಲಿ ಒಂದು 6 months 7 months ಬ್ಯಾಕ್ ಅಂತ ಕಾಣುತ್ತೆ, ನಮ್ಮ ಕೀರ್ತೇಶ್ ಅವರೊಂದು ಪ್ರೋಗ್ರಾಮ್ ಅನ್ನು ಆರ್ಗನೈಸ್ ಮಾಡಿದ್ರು. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಒಂದು ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ರು. ನಾನು ಅದರಲ್ಲಿ ಸಂಪೂರ್ಣ ವ್ಯಕ್ತಿಯಾಗಿ ಹೋಗಿದ್ದೆ. ಆಗ ನನಗೆ ಬಂದ ಫೀಡ್ಬ್ಯಾಕ್ ಏನಂತ ಹೇಳಿದ್ರೆ, ಇಂಥ ಕಾರ್ಯಕ್ರಮಗಳನ್ನ ನಾವು ಸಮಸ್ಯೆ ಇರುವ ಪೋಷಕರನ್ನ ಒಟ್ಟುಗೂಡಿಸಿ ಇಂಥ ಕಾರ್ಯಕ್ರಮಗಳನ್ನ ಮಾಡಿದ್ರೆ ತುಂಬಾ ವಿಚಾರಗಳು ಗೊತ್ತಾಗುತ್ತೆ. ಅಲ್ಲಿ ಈ ಪ್ರೋಗ್ರಾಮ್ ಆಗೋದು ಏನಾಗುತ್ತೆ, ನೀವು ಮಾತಾಡ್ತೀರಿ, ಬಂದವರು ಮಾತಾಡ್ತಾರೆ, ಬಂದವರು ಅವರ ಇನ್ಫಾರ್ಮೇಶನ್ ಅನ್ನು ಶೇರ್ ಮಾಡ್ತಾರೆ, ಫ್ಯಾಮಿಲಿ ಬಗ್ಗೆ ಮಾತಾಡ್ತಾರೆ, ಮಕ್ಕಳು ಯಾವ ಸ್ತರದಲ್ಲಿ ಬೆಳೆದಿದ್ದಾರೆ ಅಂತ ಮಾತಾಡ್ತಾರೆ. ಆಗ ಏನಾಗ್ತದೆ ಅಂತ ಹೇಳಿದ್ರೆ, ನೀವು ಹೇಳಿದ ಹಾಗೆ ಇವರೆಲ್ಲ ಒಟ್ಟುಗೂಡುವಾಗ ಎಲ್ಲ ವಿಶೇಷವಾಗಿ ಬೇರೆ ಬೇರೆ ಮಾಹಿತಿಗಳು ಒಟ್ಟಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ಏನಾಗುತ್ತೆ, ಈ ಸಂಘಗಳ ಜೊತೆಗೆ ನೀವು ಕೂಡುವಾಗ ನೀವು ಡೆವಲಪ್ ಆಗ್ತೀರಿ, ನಿಮಗೆ ನಿಮ್ಮ ಸಮಸ್ಯೆ ಅರಿವು ಆಗುತ್ತೆ, ನಿಮ್ಮ ಬೆಳವಣಿಗೆಯಲ್ಲಿ ಅದು ಸಹಕಾರ ಆಗುತ್ತೆ. ಹಾಗಾಗಿ ನನ್ನ ತುಂಬಾ ಜನ ನೀವು ಪೋಷಕರು ನೋಡ್ತಾ ಇರಬಹುದು, ಬಟ್ ನಾನು ಒಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಂಥ ಕಾರ್ಯಕ್ರಮಗಳು ಆಯೋಜನೆ ಮಾಡುವಾಗ ತುಂಬಾ ಜನ ಪೇರೆಂಟ್ಸ್ ಬರುವುದಿಲ್ಲ, ನನಗೆ ಸಮಯ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಕೆಲಸ ಉಂಟಂತ ಹೇಳ್ತಾರೆ. ಖಂಡಿತ ನಾನು ಒಪ್ಕೊಳ್ತೇನೆ, ಎಲ್ರಿಗೂ ಕೆಲಸ ಇದೆ, ಮತ್ತೆ ಎಂತ ಹೇಳ್ತಾರೆ, ಎಲ್ಲರೂ ನಾವು ಬ್ಯುಸಿ. ಬಟ್ ಒಂದು ನೆನಪಿಡ್ಕೊಳ್ಳಿ, ಕೆಲವು ಸಲ ಏನಾಗ್ತದೆ ಅಂತ ಹೇಳಿದ್ರೆ, ನನಗೆ ಸಮಸ್ಯೆ ಉಂಟಂತ ಗೊತ್ತಾಗುವಾಗ ನಾನು ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡೋದು ಒಳ್ಳೆಯದು. ನನ್ನ ಈ ಸ್ಯಾಕ್ರಿಫೈಸ್, ನಾನು ಏನು ಸ್ಯಾಕ್ರಿಫೈಸ್ ಅನ್ನ ಮಾಡ್ತೇನೆ, ಅದು ನಾಳೆ ನನ್ನ ಇಡೀ ಕುಟುಂಬಕ್ಕೆ ಹೆಲ್ಪ್ ಆಗುತ್ತೆ, ನನ್ನ ಕುಟುಂಬ ಒಳ್ಳೆ ರೀತಿಯಲ್ಲಿ ಮುಂದೆ ಬರಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾನು ಪೋಷಕರಲ್ಲಿ ವಿನಂತಿ ಏನಂತ ಹೇಳಿದ್ರೆ, ಒಂದು ವೇಳೆ ನೀವು ಯಾವುದಾದ್ರು ಸಂಘದಲ್ಲಿ ಇದ್ರೆ ಅಥವಾ ನೀವು ಯಾವುದಾದ್ರು ಇನ್ಸ್ಟಿಟ್ಯೂಷನ್ ಅಲ್ಲಿ ಇದ್ರೆ, ದಯಮಾಡಿ ಮಾಹಿತಿ ಕಾರ್ಯಕ್ರಮಗಳನ್ನು ಆಯೋಜಿಸಿ, ಮಾಹಿತಿ ಟ್ರೈನಿಂಗ್ ವರ್ಕ್ಶಾಪ್ಗಳನ್ನು ಮಾಡಿ. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ತುಂಬಾ ಜನರಿಗೆ ಹೆಲ್ಪ್ ಆಗುತ್ತೆ. ಈಗ ನಾನು ಮೊನ್ನೆ ಪ್ರೋಗ್ರಾಮ್ ಮಾಡುವಾಗ, ಟ್ರೈನಿಂಗ್ ಪ್ರೋಗ್ರಾಮ್ ಮಾಡುವಾಗ, ನಮ್ದು ಹಾಫ್ ಡೇ ಪ್ರೋಗ್ರಾಮ್ ಇತ್ತು. ಅವ್ರು ಎಷ್ಟು ಒಳ್ಳೆ ಮಾಹಿತಿ ಕೊಟ್ರು ಅಂತ ಹೇಳಿದ್ರೆ, ಮತ್ತೆ ಎಷ್ಟು ಒಳ್ಳೆ ಇನ್ವಾಲ್ವ್ ಆದಂತ ಹೇಳಿದ್ರೆ, ಅವರೇ ಹೇಳಿದ್ರು,
ಟ್ರೈನಿಂಗ್ ಪ್ರೋಗ್ರಾಮ್ ಮುಗಿತಾ ಬರುವಾಗ ಅವ್ರಿಗೊಂದು ರಿಲೀಫ್ ಅಂತ ಆಯ್ತು. ಅಂದ್ರೆ ಇಂಥ ಸಮಸ್ಯೆಗಳು ಉಂಟು, ನಾನು ಜಯಿಸಬಹುದು ಅಂತ. ನನಗೊಬ್ಬರಿಗೆ ಮಾತ್ರ ಅಲ್ಲ, ಹಲವು ಮಕ್ಕಳಿಗೂ ಇದೆ ಅಂತ ಗೊತ್ತಾಯ್ತು. ಅದು ಅಲ್ಲದೆ ಇಂತಹ ಪ್ರೋಗ್ರಾಮ್ಗಳನ್ನು ಮಾಡೋದ್ರಿಂದಾಗಿ ಇತ್ತೀಚೆಗೆ ಎಲ್ಲ ಪೇರೆಂಟ್ಸ್ ಸ್ವಲ್ಪ ಅವರಿಗೆ ಅರಿವು ಮೂಡ್ತಾ ಇದೆ, ಅವರಿಂದಾಗಿ ಇನ್ನು ಜಾಗೃತಿ ಸಹ ಮೂಡ್ತಾ ಇದೆ ಮಕ್ಕಳ ಬೇರೆ ಪೇರೆಂಟ್ಸ್ ಗಳಲ್ಲಿ. ಹಾಗೆ ಇನ್ನು ASD ಹಾಗೂ ID ಇರುವ ಮಕ್ಕಳ ಒಂದು ಭಾವನಾತ್ಮಕ ಒಂದು ಆರೈಕೆ ನೋಡ್ಲಿಕ್ಕೆ ಅಥವಾ ಅವರ ಒಂದು ಬೆಳವಣಿಗೆಯ ಒಂದು ಮಕ್ಕಳಲ್ಲಿ ಹೇಗೆ ಬೆಳೆಸಬೇಕು, ಆ ಒತ್ತಡವನ್ನು ಕಡಿಮೆ ಮಾಡುವಲ್ಲಿ ವೃತ್ತಿಪರರು ಅಂದ್ರೆ ಈಗ ಅವರು ಯಾವ ರೀತಿಯ ಹೆಲ್ಪ್ ಅನ್ನು ಮಾಡಬಹುದು ಅವರಿಗೆ? ಖಂಡಿತ ಮ್ಯಾಮ್. ಈಗ ನೋಡಿ, ನಮ್ಮ ಭಾರತ ದೇಶದಲ್ಲಿ ಇನ್ನೂ ಒಂದು ಸ್ಟಿಗ್ಮಾ ಅಂತ ಇದೆ. ಕೌನ್ಸಿಲಿಂಗ್, ಸೈಕಾಲಜಿ, ಸೈಕ್ಯಾಟ್ರಿ ಹೇಳುವಾಗ ಇನ್ನೂ ಆ ಭಾವನೆಗಳಿಂದ ಹೊರಗಡೆ ಬರಲಿಲ್ಲ ಜನರು. ಈಗ ಏನಾಗ್ತದೆ, ನಾನು ಸಿಂಪಲ್ ಆಗಿ ಹೇಳ್ತೇನೆ. ಈಗ ನೀವು ಒಂದು ಪ್ರೊಫೆಷನಲ್ ಹೋಗಿ ಮೀಟ್ ಮಾಡುವಾಗ ಏನಾಗುತ್ತೆ, ಅವರು ಇನ್ಫಾರ್ಮೇಶನ್ ಕೊಡ್ತಾರೆ. ನಾನು ಇದನ್ನು ತುಂಬ ಸಿಂಪಲ್ ಆಗಿ ಹೇಳ್ತೇನೆ. ಈಗ ನಿಮಗೆ ಜ್ವರ ಬರುತ್ತೆ, ಅಲ್ಲಿ ನಿಮಗೆ ಜ್ವರ ಬರೋದು ಬೇಡ ಅಲ್ಲ, ನಾನು ಹೇಳುದು ಜ್ವರ ಬರುತ್ತೆ. ಜ್ವರ ಬರುವಾಗ ಏನಾಗ್ತದೆ ಹೇಳಿ, ಫಸ್ಟ್ ನೀವೇ ಮೆಡಿಸಿನ್ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. 1 ಡೇ 2 ಡೇ ಮೆಡಿಸಿನ್ ತಗೊಳ್ತೀರಿ ಅಲ್ವಾ. 2 ಡೇಸ್ ಆ ಜ್ವರ ಗುಣ ಆಗ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಒಳಗಿನ ಮನಸ್ಸು ಜಾಗ್ರತೆ ಆಗುತ್ತೆ. ಈಗ ನಾನು ಹೋಗ್ಬೇಕು, ಮೆಡಿಸಿನ್ ತಗೋಬೇಕು, ಡಾಕ್ಟರ್ ಹತ್ರ ಹೋಗ್ಬೇಕು, ಬ್ಲಡ್ ಚೆಕ್ಅಪ್ ಮಾಡಬೇಕು, ತುಂಬಾ ವಿಚಾರಗಳು ಬರುತ್ತೆ. ಬಟ್ ಹಾಗೆ ಮಾಡೋದ್ರಿಂದ ಯಾರಿಗೆ ಲಾಭ ಹೇಳಿ? ನಮಗೆ ಲಾಭ, ನಮ್ಮ ಜ್ವರವೇ ಗುಣ ಆಗುದಲ್ಲ. ಹಾಗಾಗಿ ನಾನು ಏನು ಹೇಳುದು ಅಂತ ಹೇಳಿದ್ರೆ, ಯಾವಾಗ ನಿಮಗೆ ಸಮಸ್ಯೆ ಉಂಟಂತ ಗೊತ್ತಾಗತ್ತೆ, ಮತ್ತೆ ಯಾವಾಗ ನಿಮಗೆ ಈ ಸಮಸ್ಯೆ ನನ್ನ ಕೈಮೀರಿ ಹೋಗ್ತಾ ಇದೆ, ಯಾವಾಗ ನಿಮಗೆ ಕೈಮೀರಿ ಹೋದ ಸಮಸ್ಯೆ ಎಲ್ಲರಿಗೂ ಸಮಸ್ಯೆ ಕೊಡ್ತಾ ಇದೆ, ನನಗೂ ಸಮಸ್ಯೆ ಕೊಡ್ತಾ ಇದೆ ಅಂತ ಹೇಳುವಾಗ ನೀವು ಒಂದು ಪ್ರೊಫೆಷನಲ್ ಅನ್ನ ಕನ್ಸಲ್ಟ್ ಮಾಡಿದ್ರೆ, ಅವನು ಸೈಕಾಲಜಿಸ್ಟ್ ಆಗ್ಬಹುದು, ಸೈಕ್ಯಾಟ್ರಿಸ್ಟ್ ಆಗ್ಬಹುದು, ಕೌನ್ಸಿಲರ್ ಆಗಿರ್ಬಹುದು, ಯಾರೇ ಆಗಿರ್ಬಹುದು, ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ನೋಡಿ, ಅವರೆಲ್ಲ ಕಲ್ತಿರ್ತಾರೆ, ಇದರೆಲ್ಲ ಬಗ್ಗೆ ಕಲ್ತಿರ್ತಾರೆ. ನೀವು ಹೋಗಿ ಮಾತಾಡುವಾಗ ಅವರಿಗೆ ಗೊತ್ತಾಗುತ್ತೆ ನಿಮ್ಮ ಮಗುವಿಗೆ ಏನು ಸಮಸ್ಯೆ ಉಂಟಂತ ಗೊತ್ತಾಗುತ್ತೆ. ಅವ್ರು ಏನು ಮಾಡ್ತಾರೆ, ನಿಮ್ಗೆ ಅವರು ನಿಮ್ಮ ಮಗುವಿನ ಸಮಸ್ಯೆಯನ್ನ ಡಿಟೇಲ್ ಆಗಿ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಡಿಟೇಲ್ ಆಗಿ ಹೇಳ್ತಾರೆ. ಮತ್ ಅದು ಮಾತ್ರ ಅಲ್ಲ, ನಿಮ್ಮ ಮಗುವಿನ ಸಮಸ್ಯೆ ಯಾವ ಲೆವೆಲ್ ಅಲ್ಲಿ ಉಂಟಂತ ಹೇಳ್ತಾರೆ. ಹಾಗೆ ಹೇಳುವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಯಾರು ಪೋಷಕರು ಈ ಸೆಷನ್ಸ್ ತಗೊಳ್ತಾರೆ ನೋಡಿ, ಅವರ 3/4% ಸಮಸ್ಯೆ ಸಾಲ್ವ್ ಆಗುತ್ತೆ. ಅಂದ್ರೆ ಒಂದು ಗೊತ್ತಾಗುತ್ತೆ, ಅರಿವು ಬರುತ್ತೆ. ನೀವು ಹೇಳಿದಾಗೆ ಅರಿವು ಬರುವುದೇನಂತ ಹೇಳಿದ್ರೆ, ಇಂಥ ಸಮಸ್ಯೆ ಉಂಟು, ನಾನು ಈ ರೀತಿ ಮಾಡಬೇಕು. ಆಗ ಏನಾಗುತ್ತೆ, ಆ ಹೆಲ್ಪ್ ತಗೊಳ್ಳುವಾಗ ಅವರಿಗೆ ಒಂದು ವಿಚಾರ ಗೊತ್ತಾಗುತ್ತೆ, ನನ್ನ ಮಗುವಿಗೆ ನಾನು ಏನು ಮಾಡಬೇಕು, ಅಥವಾ ನನ್ನ ಮಗುವಿನ ಸಮಸ್ಯೆ ಏನು, ಇದಕ್ಕೆ ಏನಂತ ಕರೀತಾರೆ, ಇದಕ್ಕೆ ಏನು ಟ್ರೀಟ್ಮೆಂಟ್ ಬೇಕು, ಏನು ಮೆಡಿಕೇಶನ್ ಬೇಕು, ಏನು ಥೆರಪಿ ಬೇಕು, ನಾನು ಅವನನ್ನು ಎಲ್ಲಿ ಹಾಕ್ಬೋದು, ಯಾವ ಸ್ಕೂಲಲ್ಲಿ ಹಾಕಿದರೆ ಒಳ್ಳೆಯದು, ಯಾವ ಸ್ಕೂಲಲ್ಲಿ ಹಾಕಿದರೆ ಮಾತ್ರ ಅವನು ಡೆವಲಪ್ ಆಗ್ತಾನೆ, ಆ ಸ್ಕೂಲಲ್ಲಿ ಹಾಕಿದರೆ ಅವನ ಮುಂದಿನ ಭವಿಷ್ಯ ಹೇಗೆ, ಇದೆಲ್ಲ ಗೊತ್ತಾಗಬೇಕಾದ್ರೆ ಅದು ನನಗೊಬ್ಬನಿಗೆ ಗೊತ್ತಾಗೋದಿಲ್ಲ. ನಾನು ಹೋಗಿ ಸಂಬಂಧಪಟ್ಟ ಪ್ರೊಫೆಷನಲ್ಗಳ ಜೊತೆಗೆ ಮಾತಾಡುವಾಗ ಅವರು ಕೊಡುವ ಮಾಹಿತಿಗಳು, ಅವರು ಕೊಡುವ ಇನ್ಪುಟ್ಗಳು, ಅವರು ಕೊಡುವ ಇನ್ಫಾರ್ಮೇಷನ್ಗಳು ಅದು ನನಗೆ ಹೆಲ್ಪ್ ಆಗುತ್ತೆ ಬಿಟ್ಟರೆ ಅದು ಎಲ್ಲೂ ಹಾಳಾಗೋದಿಲ್ಲ. ಹಾಗಾಗಿ ನೀವು ಹೇಳಿದ ಹಾಗೆ ನಾನು ಖಾಲಿ ಆಟಿಸಮ್ ಮತ್ತು ID ಮಾತ್ರ ಹೇಳೋದಲ್ಲ. ಯಾವಾಗ ನಿಮಗೆ ಗೊತ್ತಾಗುತ್ತೆ, ಯಾವಾಗ ನಿಮಗೆ ಅರಿವು ಬರುತ್ತೆ, ನಿಮಗೆ ಮತ್ತು ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಲ್ಲಿ ಏನೋ ಒಂದು ಕಾರಣದಿಂದ ಸಮಸ್ಯೆಗಳು ಜಾಸ್ತಿ ಆಗ್ತಾ ಉಂಟು. ಈಗ ನೋಡಿ, ಇನ್ನೂ ಎಕ್ಸಾಂಪಲ್ ಕೊಡ್ಬೋದು. ಕೆಲವು ಮಕ್ಕಳು ಸಡನ್ ಓದುವುದಿಲ್ಲ, ಕಾನ್ಸಂಟ್ರೇಷನ್ ಪ್ರಾಬ್ಲಮ್ ಇರುತ್ತೆ, ಮೊಬೈಲ್ ಅಡಿಕ್ಷನ್ ಇದೆ, ಇಂಥ ಅನೇಕ ಸಮಸ್ಯೆಗಳು ಉಂಟು. ಈ ಸಮಸ್ಯೆಗಳು ಬರುವಾಗ ಸರಿಯಾದ ವ್ಯಕ್ತಿ ಹತ್ರ ಹೋಗಿ ಸರಿಯಾಗಿ ಡಿಸ್ಕಷನ್ ಮಾಡಿದ್ರೆ, ಸರಿಯಾದ ಪ್ರಾಬ್ಲಮ್ಸ್ ಅನ್ನು ಹೇಳಿದ್ರೆ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ ಬಿಟ್ರೆ ಪ್ರಾಬ್ಲಮ್ಗಳು ಬೆಳೆಯುವುದಿಲ್ಲ. ಅಂದ್ರೆ ನೀವು ಹೇಳಿದ ಹಾಗೆ ಯಾವ ಮಕ್ಕಳಿಗೆ ಪ್ರಾಬ್ಲಮ್ ಇದೆ ಅಂತ ಹೇಳಿ ಗೊತ್ತಾಗಿ, ಅಂದ್ರೆ ಅಲ್ಲಿ ಹೋದ್ರೆ ಏನೋ ಹೇಳ್ತಾರೆ ಅಥವಾ ನಾಚಿಕೆ ಪಡದೆ, ಅಥವಾ ಏನು ಅವ್ರು ಏನ್ ಹೇಳ್ತಾರೆ ಇವ್ರೇನು ಹೇಳ್ತಾರೆ ಅಂತ ಹೇಳದೆ ವೃತ್ತಿಪರರನ್ನು ಕನ್ಸಲ್ಟ್ ಮಾಡಿದ್ರೆ ನಮ್ಗೆ ಒಳ್ಳೇದು ಅಂತ ಅಂದ್ರೆ ಕೆಲವರು ಹೇಳ್ತಾರೆ, ನನ್ನ ಮಕ್ಕಳಿಗೆ ಏನಾದ್ರು ಪ್ರಾಬ್ಲಮ್ ಉಂಟಂತ ಹೋದ್ರೆ ಅಂತಹ ಒಂದು ಸೆಂಟರ್ಗೆ ಹೋದ್ರೆ ಹುಚ್ಚ ಅಂತೇಳಿ ಎಣಿಸ್ತಾರೆ. ಅಂದ್ರೆ ಆ ರೀತಿಯ ಒಂದು ಮೈಂಡ್ ಸೆಟ್ ಬೆಳ್ಕೊಂಡು ಬಂದಿದೆ ಈಗಿನ ಒಂದು. ಆದ್ರೆ ಇಂತಹ ಪ್ರೋಗ್ರಾಮ್ಗಳಿಂದ ಈಗ ನೀವು ಆವಾಗಲೇ ಹೇಳಿದಾಗ ಸುಮಾರು ಸೆಂಟರ್ಗಳಿದಾವೆ ಅಂತ ಹೇಳಿದ್ರೆ, ಆ ಒಂದು ಸೆಂಟರ್ಗಳಲ್ಲಿ ಸಿಗುವ ಮಾಹಿತಿಗಳಿಂದ ಜನರಲ್ಲಿ ಅರಿವು ಜಾಸ್ತಿಯಾಗಿ ಜಾಗೃತಿ ಮೂಡ್ತಾ ಇದೆ. ಆದ್ರಿಂದಾಗಿ ಬರುವವರ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ. ಮಕ್ಕಳನ್ನು ಬೆಳೆಸುವಲ್ಲಿ ಅದರ ಒಂದು ಏನು ಹೆಲ್ಪ್ ತುಂಬಾ ಇದೆ ಅಂತ ಹೇಳಿ ಹೇಳಿದ್ರಿ. ಹಾಗೆ ಈಗ ಒಂದು ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ವಿರಾಮದ ನಂತರ ಕೀರ್ತೇಶ್ ಅವರು ಕಾರುಣ್ಯ ವಿಶೇಷ ಮಕ್ಕಳ ಶಾಲೆ ಪಡುಕೆರೆ ಇಲ್ಲಿಯ ಒಂದು ಮಾಹಿತಿಗಳನ್ನು ಕೊಡ್ಲಿಕ್ಕಿದ್ದಾರೆ. ಸರಿ ಮೇಡಮ್, ಸರಿ.
ನಮಸ್ಕಾರ ವೀಕ್ಷಕರೇ, ಯು ಚಾನಲ್ ಮತ್ತು ಆಟಿಸಮ್ ಸೊಸೈಟಿ ಆಫ್ ಉಡುಪಿ ಅವರು ಅರ್ಪಿಸುತ್ತಿರುವಂತಹ ಸ್ವಲೀನತೆ ಅರಿವಿನ ಅರಿವು ಕಾರ್ಯಕ್ರಮದಲ್ಲಿ 6ನೇ ಸಂಚಿಕೆಯಲ್ಲಿ ನಾವಿದ್ದೇವೆ. ಇವತ್ತಿನ ಸಂಚಿಕೆಯಲ್ಲಿ ಇನ್ನೊಂದು ಶಾಲೆಯನ್ನು ನಾವು ನೋಡಲಿಕ್ಕೆ ಬಂದಿರುವಂಥದ್ದು. ಇವತ್ತು ಬಂದಿರುವಂತಹ ಶಾಲೆಯ ಹೆಸರು ಕಾರುಣ್ಯ ಸ್ಪೆಷಲ್ ಸ್ಕೂಲ್. ಪಡುಕೆರೆಯ ಕಿನಾರೆಯಲ್ಲಿರುವಂತಹ ಈ ಸ್ಪೆಷಲ್ ಸ್ಕೂಲ್ ಇಲ್ಲಿನ ಕಾರ್ಯವೈಖರಿ ಹೇಗಿದೆ, ಇಲ್ಲಿ ಕೊಡುವಂಥ ಸೇವೆಗಳು ಏನೇನು ಅಂತ ಹೇಳುವಂಥದ್ದು ನೋಡುವ ಬನ್ನಿ.
ನಮಸ್ಕಾರ ವೀಕ್ಷಕರೇ, ನಾನು ಕೀರ್ತೇಶ್. ಆಟಿಸಮ್ ಸೊಸೈಟಿ ಆಫ್ ಉಡುಪಿ ಮತ್ತು ಯು ಚಾನಲ್ ಅವರು ಅರ್ಪಿಸ್ತಿರುವಂತಹ ಸ್ವಲೀನತೆ ಅರಿವಿನ ಹರಿವು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. 6ನೇ ಸಂಚಿಕೆಯಲ್ಲಿ ನಾವಿರುವಂಥದ್ದು. 6ನೇ ಸಂಚಿಕೆಯಲ್ಲಿ ಇನ್ನೊಂದು ವಿಶೇಷ ಶಾಲೆಯನ್ನು ತೋರಿಸಲಿಕ್ಕೆ ಪ್ರಯತ್ನ ನಾವು ಪಡ್ತಾ ಇದ್ದೇವೆ. ಅದರಲ್ಲಿ ನಮ್ಮ ಜೊತೆ ಇವತ್ತು ಕಾರುಣ್ಯ ಸ್ಪೆಷಲ್ ಸ್ಕೂಲ್ನ ಟ್ರಸ್ಟಿಯವರಾಗಿರುವಂತಹ ಐ ಪ್ರಭಾಕರ್ ಅಮ್ಮಣ್ಣ ಅವರು ಇಲ್ಲಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್. ಅದೇ ರೀತಿ ನಮ್ಮ ಜೊತೆ ಆಗ್ನೆಸ್ ಹೇಮಾವತಿ ಕುಂದರ್, ನಮ್ಮ ಕಾರುಣ್ಯ ಸ್ಪೆಷಲ್ ಸ್ಕೂಲ್ನ ಪ್ರಿನ್ಸಿಪಲ್ ಆಗಿರುವಂಥದ್ದು, ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನೇರವಾಗಿ ಕೆಲವು ನಮ್ಮ ಈ ಸ್ಪೆಷಲ್ ಸ್ಕೂಲ್ನ ಬಗ್ಗೆ ಕೇಳಲಿಕ್ಕಿರುವಂಥದ್ದು. ನಮ್ಮ ಜೊತೆ ಐ ಪ್ರಭಾಕರ್ ಅಮ್ಮಣ್ಣ ಅವರು ಇದ್ದಾರೆ. ಅವರಿಗೆ ಈ ಸ್ಪೆಷಲ್ ಸ್ಕೂಲನ್ನು ಪ್ರಾರಂಭ ಮಾಡಲಿಕ್ಕೆ ಮುಖ್ಯ ಕಾರಣ ಏನು ಸರ್? ಈಗ ಅದು ಸಹ ನಮ್ಮ ಒಂದು ಇಲ್ಲಿ ಮಲ್ಪೆಯ ಭಾಗದಲ್ಲಿರುವಂತಹ ಒಂದು ಐ ಥಿಂಕ್ ಒಂದೇ ಒಂದು ಸ್ಪೆಷಲ್ ಸ್ಕೂಲ್ ಇರುವಂಥದ್ದು. ಇಲ್ಲಿ ಹೇಗೆ ಪ್ರಾರಂಭ ಮಾಡಲಿಕ್ಕೆ ಮುಖ್ಯ ಉದ್ದೇಶ ಏನು ಸರ್? ಈ ಒಂದು ಸಂಸ್ಥೆಯನ್ನು ನಾವು ಒಂದು ಹುಟ್ಟು ಹಾಕಬೇಕಾದ್ರೆ ನಮ್ಮ ಮಗಳು ಡಾಕ್ಟರ್ ಶೈನಾ, ಅವಳು ಕಾಲೇಜಿಗೆ ತನ್ನ ವಿದ್ಯಾಭ್ಯಾಸ ಸಮಯದಲ್ಲೇ ಅವಳ ಮದರ್ ಇಲ್ಲಿ ಆಶಾ ನಿಲಯದಲ್ಲಿ 36 ವರ್ಷ ಸರ್ವಿಸ್ ಮಾಡ್ತಿದ್ರು. ಆವಾಗ ಆ ಮಕ್ಕಳು ಅವಳನ್ನು ಭೇಟಿಯಾಗಿ ಹೋಗುವಾಗ ಆ ಮಕ್ಕಳೊಟ್ಟಿಗೆ ಅವಳಿಗೆ ಒಂದು ಒಳ್ಳೆಯ ಬಾಂಧವ್ಯವಿತ್ತು. ಕಡೆಗೆ ಇವರು ರಿಟೈರ್ಡ್ ಆದ ನಂತರ ಅವಳಿಗೆ ಒಂದು ಹಂಬಲ ಇತ್ತು ಏನಂತ ಹೇಳಿದ್ರೆ, ನಾವು ಕೂಡ ಈ ಒಂದು ಸೇವೆ, ಇಂತಹ ಮಕ್ಕಳ ಒಂದು ಸೋಷಿಯಲ್ ಸೇವೆ ಮಾಡಬೇಕು ಸಮಾಜದಲ್ಲಿ. ಅದಕ್ಕೆ ಕಾರಣಕರ್ತರಾಗ್ತೇನೆ. ನಾನು ನನ್ನ ಎಜುಕೇಷನ್ ನಾನು ಇಲ್ಲೇ ಮುಗಿಸ್ತೇನೆ, ಇಲ್ಲೇ ಇರ್ತೇನೆ. ನಾನು ಈ ಮ್ಯಾರೇಜ್ ಆದರೂ ಕೂಡ ನನ್ನ ಸೇವೆಯನ್ನು ನಾನು ಈ ಮಕ್ಕಳೊಟ್ಟಿಗೆ ಮಾಡ್ತೇನೆ. ಆ ಒಂದು ವಿಷನ್ ಅವಳು ಆಗ ಕೊಟ್ಟಿದ್ದು. ಅಕಸ್ಮಾತ್ತಾಗಿ ಏನೋ ಒಂದು ಅಸೌಖ್ಯ ನಿಮಿತ್ತ ಅವಳೊಂದು 3 ತಿಂಗಳಲ್ಲಿ ಆಗಸ್ಟ್ 5, 2014 ತೀರ್ಕೊಂಡ್ಳು. ಅವಳೊಂದು MDS ಹೈಯರ್ ಸ್ಟಡಿಗೆ ರಾಜೀವ್ ಗಾಂಧಿ ಯೂನಿವರ್ಸಿಟಿಗೆ ಹೋಗಿ ಬರುವಾಗ ಆ 3 ತಿಂಗಳಲ್ಲಿ ಒಂದು ಜ್ವರ ಬಂದು ಅದು ಅವಳನ್ನು ದೇವರು ತನ್ನ ಸಾನ್ನಿಧ್ಯಕ್ಕೆ ತಗೊಂಡ್ರು. ಆದರೆ ಅವಳ ಒಂದು ವಿಷನನ್ನು ನಾವು ಮಾಡಬೇಕಂತೇಳಿ ಇತ್ತು. ಅವಳ ತಾಯಿ ಬಹಳ ಕೊರಗ್ತಿದ್ರು. ಯಾರೂ ಕೂಡ ಇದಕ್ಕೆ ಮುಂದೆ ಬರಲಿಲ್ಲ. ಹಾಗಾಗಿ ನಾವು ಒಂದು ಕುಟುಂಬವಾಗಿ ಅದನ್ನು ಹುಟ್ಟು ಹಾಕಿ ಒಂದು ಡಾಕ್ಟರ್ ಶೈನಾ ಮೆಮೋರಿಯಲ್ ಟ್ರಸ್ಟ್ ಅಂತೇಳಿ ಒಂದು ರಿಜಿಸ್ಟರ್ ಮಾಡಿಕೊಂಡು ಅದರ ಸೇವಾ ಯೋಜನೆಯಲ್ಲಿ ಈ ಕಾರುಣ್ಯ ವಿಶೇಷ ಶಾಲೆಯ ಮಕ್ಕಳನ್ನು ಸ್ಥಾಪಿಸಬೇಕು, ಅವಳ ಒಂದು ನೆನಪಿಗಾಗಿ, ಸ್ಮರಣೆಗಾಗಿ ಅಂಥೇಳಿ ಈ ರೀತಿಯಾಗಿ ನಾವೊಂದು ಇದು ಮಾಡಿಕೊಂಡು ಈ ಶಾಲೆಯ ಹುಟ್ಟು ಹಾಕಲು ಕಾರಣವಾಯಿತು. ಅದಕ್ಕೆ ಹೇಳುವಂಥದ್ದಲ್ಲ ಸರ್, ಏನಂತ ಹೇಳಿದರೆ ಯಾವುದೋ ಒಬ್ಬ ವ್ಯಕ್ತಿಯ ಒಂದು ಡ್ರೀಮನ್ನು ಆ ವ್ಯಕ್ತಿಗೆ ಪೂರ್ತಿ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರು ಸಹ ಅವರ ತಂದೆ ತಾಯಿಯ ಸ್ಥಾನದಲ್ಲಿ ನಿಂತ್ಕೊಂಡು ಅವರ ಒಂದು ಕನಸನ್ನು ನೀವು ಪೂರ್ತಿ ಮಾಡ್ತಾ ಇದ್ದೀರಿ. ತುಂಬ ಒಳ್ಳೆಯ ವಿಚಾರ ಸರ್. ಅದೇ ರೀತಿ ನಮ್ಮ ಜೊತೆ ಆಗ್ನೆಸ್ ಹೇಮಾವತಿ ಕುಂದರ್ ಅವರಿದ್ದಾರೆ, ನಮ್ಮ ಶಾಲೆ ಪ್ರಿನ್ಸಿಪಲ್ ಆಗಿರುವವರು. ಈ ಕಾರುಣ್ಯ ಸ್ಪೆಷಲ್ ಸ್ಕೂಲಲ್ಲಿ ನೀವು ಕೊಡ್ತಾ ಇರುವಂತಹ ಏನೆಲ್ಲ ಫೆಸಿಲಿಟಿ ಆಗಿರ್ಬೋದು, ಏನೆಲ್ಲ ನಿಮ್ಮ ಕಡೆಯಿಂದ ಸೇವೆಯನ್ನು ಕೊಡ್ತಾ ಇದ್ದೀರಿ? ನಮ್ಮ ಈ ಕಾರುಣ್ಯ ವಿಶೇಷ ಶಿಕ್ಷಣ ಸಂಸ್ಥೆಯಲ್ಲಿ ಒಟ್ಟಿಗೆ 45 ಮಕ್ಕಳು ಈ ವರ್ಷದಲ್ಲಿ ದಾಖಲಾಗಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಾವಿಲ್ಲಿ ಕೊಡುವಂಥದ್ದು ADL ಸ್ಕಿಲ್. ತಮ್ಮ ದಿನನಿತ್ಯದ ಕಾರ್ಯಕ್ರಮವನ್ನು ಅವರೇ ಮಾಡಬೇಕು. ಅದನ್ನು ನಾವು ಮಾಡಬೇಕು. ಫಸ್ಟಿಗೆ ನಾವು ಚಿಕ್ಕ ಪ್ರಾಯದಲ್ಲಿ ಅರ್ಲಿ ಇಂಟರ್ವೆನ್ಷನ್ ಹೇಳ್ತೇವಲ್ಲ, 0 to 4 years ಅರ್ಲಿ ಇಂಟರ್ವೆನ್ಷನ್ ಮಾಡ್ತೇವೆ. ಅದು ನಾವು ತಾಯಿಯೊಂದಿಗೆ ಮಗುವಿಗೆ ಕೊಡುವಂಥ ಟ್ರೈನಿಂಗ್. ಆಮೇಲೆ ಪ್ರೀ ಸ್ಕೂಲ್, ಆಮೇಲೆ ಅದೇ ರೀತಿಯಲ್ಲಿ ಜೂನಿಯರ್, ಪ್ರೈಮರಿ, ಹಾಗೆಲ್ಲ ಪ್ರೈಮರಿ, ಜೂನಿಯರ್, ವೊಕೇಶನಲ್, ಈ ರೀತಿಯಲ್ಲಿ 7 ಕ್ಲಾಸ್ಗಳುಂಟು. ಫಸ್ಟಿಗೆ ಕೊಡುವಂಥದ್ದು ADL ಸ್ಕಿಲ್. ನೆಕ್ಸ್ಟ್ ನಾವು ಅವರಿಗೆ ಇದು ಮಾಡ್ತಾ ಇದ್ದೇವೆ, ಏನು ಅಕಾಡೆಮಿಕ್ ಸ್ಕಿಲ್. ನೆಕ್ಸ್ಟ್ ಅವರಿಗೆ ನಾವು ಕೊಡುವಂಥದ್ದು ವೊಕೇಶನಲ್ ಸ್ಕಿಲ್. ಈ ಒಂದು 3 ಇಟ್ಕೊಂಡು ಇದರ ಪ್ರಕಾರದಲ್ಲಿ ಮಕ್ಕಳನ್ನು ನಾವು ಟ್ರೈನ್ ಮಾಡ್ತಿರುವ. ಅವರಿಗೆ ನಾವು ಕೊಡುವಂಥ ಫೆಸಿಲಿಟಿ ಏನಂತ ಹೇಳಿದರೆ, ಅವರಿಗೆ ಒಂದು ಸ್ಪೀಚ್ ಥೆರಪಿ, ಅದು ನಮಗೆ ಮಣಿಪಾಲ್ ಯೂನಿವರ್ಸಿಟಿ ಅವರು ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಇದು ಫಿಸಿಯೋಥೆರಪಿ, ಇದು ಯಾವುದು ಸ್ಪೀಚ್ ಥೆರಪಿ ಮತ್ತು ಆಕ್ಯುಪೇಷನ್ ಥೆರಪಿ. ಆಮೇಲೆ ಅದರೊಟ್ಟಿಗೆ ನಾವು ಡೈಲಿ ಯೋಗ ಕೊಡ್ತೇವೆ, ಫಿಶ್ ಥೆರಪಿ ಕೊಡ್ತೇವೆ. ಫಿಶ್ ಥೆರಪಿ ಸಾಧಾರಣ ಎಲ್ಲಿಯೂ ಇಲ್ಲ. ಅದೇ ನಾವು ಫಿಶ್ ಥೆರಪಿ ಮೇನ್ ಮಾಡಿದ ಉದ್ದೇಶ ಈ ಆಟಿಸಮ್ ಮಕ್ಕಳಿಗೆ. ಆಟಿಸಮ್ ಮಗು ಒಂದು ಅಲ್ಲಿ ಇಡುವಾಗ ಅದು ಮಗು ಆ ಒಂದು ಫಿಶ್ ಪ್ರಿಕ್ ಮಾಡುವಾಗ ಒಂದು ಸೆನ್ಸೇಷನ್ ಮಕ್ಕಳ ಒಂದು ಬೆಳವಣಿಗೆಗೆ ಕಾರಣ ಆಗ್ತದೆ. ಹಾಗೆ ಮ್ಯೂಸಿಕ್ ಥೆರಪಿ ಉಂಟು, ಅರೋಬಿಕ್ ಉಂಟು, ಹಾಗೆ
ಸ್ಪೋರ್ಟ್ಸ್ ಇಂಟರ್ ಸ್ಕೂಲ್ ಕಾಂಪಿಟಿಷನ್, ಸ್ಪೆಷಲ್ ಒಲಿಂಪಿಕ್ಸ್ ಇಂಥವುಗಳಿಗೆಲ್ಲ ಕರ್ಕೊಂಡು ಹೋಗ್ತೇವೆ. ಆಮೇಲೆ ಇದು ಡ್ಯಾನ್ಸ್ ಆಗಿ ಇಲ್ಲಿ ಎಷ್ಟು ನಾವು ಪ್ರತಿ ಡೈಲಿ ಡ್ಯಾನ್ಸ್ ಥೆರಪಿ ಕೊಡ್ತೇವೆ. ಆಮೇಲೆ ಬೇರೆ ಬೇರೆ ಸ್ಕೂಲ್ಗಳಲ್ಲಿ ಇಂಟರ್ ಸ್ಕೂಲ್ ಈಗ ಬೇಕಾದಷ್ಟು ನಮಗೆ ಫೆಸಿಲಿಟಿ ಎಷ್ಟೋ ಸಂಸ್ಥೆಗಳು ಕೊಡ್ತಾ ಉಂಟು. ಈ ಮಕ್ಕಳನ್ನು ಎಲ್ಲರೂ ಮುಂದೆ ತಗೊಳ್ಬೇಕು, ಮುಖ್ಯವಾಹಿನಿಗೆ ಸೇರಬೇಕಂತೇಳಿ ಎಷ್ಟೋ ಸಂಸ್ಥೆಗಳ ಮುಂದಿಗೆ ಕೈ ಜೋಡಿಸಿಕೊಂಡು ನಮಗೆ ಸಹಾಯ ಮಾಡ್ತಾ ಉಂಟು. ಆ ಮೂಲಕ ಮಕ್ಕಳನ್ನು ನಾವು ಮುಖ್ಯವಾಹಿನಿಗೆ ಸೇರಿಸಬೇಕು. ಈ ಮಗುವಿಗೆ ಸರಿಯಾದ ರೀತಿಯ ಟ್ರೈನಿಂಗ್ ಕೊಟ್ಟರೆ ಖಂಡಿತವಾಗಿ ಸಾಮಾನ್ಯ ಮಕ್ಕಳಂತೆ ನಾವು ಈ ಮಕ್ಕಳನ್ನು ನೋಡಿಕೊಳ್ಬಹುದು ಎನ್ನುವಂಥ ದೊಡ್ಡ ಉದ್ದೇಶದಿಂದ ನಾವು ಈ ಸಂಸ್ಥೆ ಆರಂಭ ಮಾಡಿದ್ದೇವೆ. ಮತ್ತು ಇನ್ನೊಂದು ನಾನು ಇದು ಈಗ ನಮಗೊಂದು ಕಂಪೆನಿ 20 ಲ್ಯಾಪ್ಟಾಪ್ ಕೊಟ್ಟಿದ್ದಾರೆ. ಹಾಗೆ ನಮ್ಮಲ್ಲಿ ಹೆಚ್ಚು ಮಕ್ಕಳು SLCಗೆ ಹತ್ತಿರವರೆಗೂ ಸಾಮಾನ್ಯ ಶಾಲೆಯಲ್ಲಿ ಕಲಿತು ಅಲ್ಲಿ ಒಂದು ಅಕ್ಷರದ ಗುರುತಿಲ್ಲದೆ ಬಂದಂಥ ಒಂದು 4-5 ಮಕ್ಕಳಿದ್ದಾರೆ. ಅವರನ್ನು SLC ಕೂತ್ಕೊಳಿಸಬೇಕು. ಆಮೇಲೆ ಅವರಿಗೆ ನಾವು ಕಂಪ್ಯೂಟರ್ ಟ್ರೈನಿಂಗ್ ಕೊಡಬೇಕು ಅಂತ ಹೇಳಿ ಅದನ್ನು ಸ್ಟಾರ್ಟ್ ಮಾಡಿದ್ದೇವೆ. ಈಗ ಇಲ್ಲಿ ಎಷ್ಟು ಜನ ಟೀಚರ್ಸ್ ಅವರಿದ್ದಾರೆ? ಒಟ್ಟಿಗೆ ಇಲ್ಲಿ 5 ಜನ ಸ್ಪೆಷಲಿ ಟ್ರೈನ್ ಟೀಚರ್ಸ್ ಇದ್ದಾರೆ, 2 ಜನ ಒಂದು BA ಟೀಚರ್ ಇದ್ದಾರೆ, ಆಮೇಲೆ 2 ವೊಕೇಶನಲ್ ಟೀಚರ್ಸ್, ಆಮೇಲೆ 2 ಹೆಲ್ಪರ್ಸ್ ಡ್ರೈವರ್, ಒಟ್ಟಿಗೆ 13 ಜನ ಇದ್ದಾರೆ. ಇದೀಗ ಗೌರ್ಮೆಂಟ್ ಏಡೆಡ್ ಆಗಿರುವಂಥ ಸ್ಕೂಲ್ ಆಗಿರುವಂಥದ್ದು? ಹೌದು, ಗೌರ್ಮೆಂಟ್ ಏಡೆಡ್. ದೇವರ ದಯದಿಂದ ಲಾಸ್ಟ್ ಇಯರಿಂದ ನಮಗೆ ಗೌರ್ಮೆಂಟ್ 24-25ರಿಂದ ಈಗ ಗೌರ್ಮೆಂಟ್ ಏಡೆಡ್ ಆಗಿ ಇದಾಗಿರುವಂಥದ್ದು. ಓಕೆ, ಈಗ ನಿಮ್ಮ ಕಡೆಯಿಂದ ಹೇಳಬೇಕಂತ ಹೇಳಿದರೆ, ಈಗ ಗೌರ್ಮೆಂಟಿಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅಂದರೆ ನೀವು ಇಂಥ ಸೇವೆಗಳನ್ನು ಮಾಡ್ತಿದ್ದೀರಿ, ಇನ್ನಷ್ಟು ಏನಾದರೂ ನಿಮಗೆ ಸಪೋರ್ಟ್ ಗೌರ್ಮೆಂಟಿಂದ ಸಿಗಬೇಕು ಅಂತೇಳಿ ನೀವು ಹೇಳ್ತೀರಾ, ಹೇಗೆ? ಖಂಡಿತವಾಗಿ ನಾವು ಗೌರ್ಮೆಂಟಿಂದ ಹೆಚ್ಚು ಸಪೋರ್ಟ್ ಸಿಗಬೇಕಂತ ಹೇಳ್ತೇವೆ. ಯಾಕಂತ ಹೇಳಿದರೆ ಸಾಮಾನ್ಯ ಶಾಲಾ ಶಿಕ್ಷಕರಿಗೆ ನಾವು ಇದನ್ನು ಕಂಪೇರ್ ಮಾಡಿದರೆ ಈ ವಿಶೇಷ ಶಿಕ್ಷಕರಿಗೆ ಸಿಕ್ಕುವಂಥ ಸಂಬಳ ತುಂಬ ಕಡಿಮೆ. ಕೇವಲ 20,350 ಒಂದು ಟೀಚರ್ಸಿಗೆ. ಬೇರೆ ಸಾಮಾನ್ಯ ಶಾಲೆ ಮಕ್ಕಳಿಗೆ 50 ಟೀಚರ್ಸಿಗೆ 50,000 ಮೇಲ್ಪಟ್ಟು ಸಂಬಳ ಸಿಗ್ತದೆ. ಆದ್ದರಿಂದ ಇದು ಬಹಳ ಒಂದು ಕಷ್ಟಕರವಾದ ಸೇವೆ. ಅದನ್ನು ಮನಗಂಡು ಸರ್ಕಾರ ಮಾಡಿದರೆ ನಮ್ಮ ಶಿಕ್ಷಕ ವೃಂದಕ್ಕೆ ಅದು ಒಂದು ಅನುಕೂಲ ಆಗ್ತದೆ ಅಂತೇಳಿ ನಮ್ಮ ಎಲ್ಲ ವಿಶೇಷ ಶಾಲೆಯ ಪರವಾಗಿ ನಾವು ಇದನ್ನು ಭಿನ್ನವಿಸಿಕೊಳ್ತಿದ್ದೇವೆ. ಮತ್ತು ಇದರಲ್ಲಿ ಏನು ಇನ್ನೊಂದು ನಮಗೆ ಇನ್ನೂ ಅದನ್ನು ನಾವು ತುಂಬ ನಮ್ಮ ಇಲ್ಲಿ ಡಿಪಾರ್ಟ್ಮೆಂಟ್ ಗಮನಕ್ಕೆ ತರ್ತಾ ಇದ್ದೇವೆ. ಏನು ಹೇಳಿದರೆ, ಯಾವುದು ಒಂದು ಸ್ಕೇಲ್ ಫಿಕ್ಸ್ ಮಾಡಿದರೆ ಅದೇ ಕಡೆ ತನಕ ಒಂದು ಸೀನಿಯಾರಿಟಿ ಅಂತೇಳಿ ಇಲ್ಲ. ಒಂದು ಸ್ಟಾರ್ಟ್ ಹೊಸತು ಬಂದ ಟೀಚರಿಗೂ 70,000ವೇ, ಅವಳಿಗೆ 15 ವರ್ಷ 20 ವರ್ಷ ಸರ್ವಿಸ್ ಆಗಿದ್ರು ಅವಳಿಗೆ ಅಷ್ಟೇ. ಅದನ್ನು ಸರಿಪಡಿಸ್ಕೊಳ್ಬೇಕು ಅಂತೇಳಿ ಬೇಕಾದಷ್ಟು ಅವರಿಗೆ ನಾವು ಐ ಥಿಂಕ್ ಅದು ಏನು ನಾವು ಸಹಕಾರಧನ ಅಂತ ಹೇಳಿ ನಾವು ಗೌರ್ಮೆಂಟ್ ಇಂದ ಬರುವಂತದ್ದು, ಸಹಾಯಧನ ಅಂತ ಹೇಳ್ಕೊಂಡು ಬರ್ತಾ ಇರುವಂತದ್ದು ಅಲ್ವಾ? ಅದು ಅವರ ಸೀನಿಯಾರಿಟಿಯ ಮೇಲೆ ಅವ್ರದ್ದು ಯಾವುದು ಡಿಫ್ರೆನ್ಸ್ ಆಗುದಿಲ್ಲ. ಈಗ ಮೊದಲನೇ ವರ್ಷದಲ್ಲೂ ಸಹ ಏನು 15 ವರ್ಷ ಆದ್ರೂ ಸಹ ಅವರಿಗೆ ಸೇಮ್ ಕಡೆಗೆ ನಿಮ್ಗೆ 30 ವರ್ಷ ಆದ್ರೆ, ಈಗ ನಾನು ಸೇರುವಾಗ ಅಲ್ಲಿ 35 ಬಂದು ನಮಗೆ ನಾನು ಅಲ್ಲಿರುವಾಗ 4 ವರ್ಷ ಇರುವಾಗ ಬಂದದ್ದು ಅಷ್ಟೇ. ನನ್ನ ಸರ್ವಿಸ್ 30 ವರ್ಷ, ನಾವು ಅಲ್ಲಿ 35 ವರ್ಷ, ನಮಗೆ 18 ಆ ಟೈಮಲ್ಲಿ 18 ಇತ್ತು ಅಷ್ಟೇ. ಈ ಕಾರ್ಯಕ್ರಮದ ಮೂಲಕ ಇವನ್ ಗೌರ್ಮೆಂಟ್ ಅಧಿಕಾರಿಗಳಿಗಾಗಿರ್ಬೋದು, ಗೌರ್ಮೆಂಟಿಗಾಗಿರ್ಬೋದು ಒಂದು ರಿಕ್ವೆಸ್ಟ್ ಇಷ್ಟ ಇರುವಂಥದ್ದು, ಹೇಗೆ ಒಂದು ಸಾಮಾನ್ಯ ಶಾಲೆ ಸ್ಕೂಲ್ಸ್ ಮಕ್ಕಳಿಗೆ ಹೇಗೆ ಟೀಚರ್ಸ್ಗಳಿರ್ತಾರೆ ಅದೇ ರೀತಿ ಅವರಿಗೂ ಸಹ ಒಂದು ಪರ್ಮನೆಂಟ್ ಆಗುವಂಥದ್ದು, ಅವರಿಗೊಂದು ಸ್ಕೇಲ್ಸ್ಗಳನ್ನು ಡೆವಲಪ್ ಆಗ್ತಾ ಹೋಗುವಂಥದ್ದು ಅದು ಆಗ್ತಾ ಇರ್ತದೆ. ಆದರೆ ಅದೇ ವಿಶೇಷ ಶಾಲೆ ಟೀಚರ್ಸ್ಗಳಿಗೆ ಯಾವುದೇ ರೀತಿಯ ಒಂದು ಸ್ಕೇಲ್ ಬದಲಾವಣೆಗಳಾಗುವಂಥದ್ದಾಗಿರ್ಬೋದು, ಅವರ ಎಕ್ಸ್ಪೀರಿಯನ್ಸ್ ರೀತಿಯಲ್ಲಿ ಬದಲಾವಣೆಗಳಾಗುವಂಥದ್ದು ಇಲ್ಲವೇ ಇಲ್ಲ. ಅದನ್ನು ನಮ್ಮ ಒಂದು ಸರ್ಕಾರದವರು ಅದನ್ನು ಸರಿಯಾಗಿ ತಿಳಿದುಕೊಂಡು ನಮ್ಮ ಶಿಕ್ಷಕರಿಗೂ ಸಹ ಸಹಾಯ ನೀಡಿದ್ರು ಅಂತ ಹೇಳಿದರೆ ಇನ್ನಷ್ಟು ಶಿಕ್ಷಕರು ಎದುರುಗಡೆ ಬರ್ತಾರೆ ಅಂತ ಹೇಳುವಂಥದ್ದು ನಮ್ಮ ಭಾವನೆ ಇರುವಂಥದ್ದು, ನಮ್ಮ ಪ್ರಯತ್ನ ಇರುವಂಥದ್ದು. ಅದೇ ಈ ಶಾಲೆಗಳನ್ನು ತೋರಿಸುವಂಥದ್ದು ಮುಖ್ಯ ಉದ್ದೇಶ ಇರುವಂಥದ್ದು. ಅವರಿಗೆ ಇಲ್ಲಿ ಸಮಸ್ಯೆಗಳಾಗ್ತಾ ಉಂಟು, ಅದನ್ನು ನಾವು ಇವನ್ ಜನಸಾಮಾನ್ಯರಿಗೂ ತೋರಿಸಲಿಕ್ಕೆ ಪ್ರಯತ್ನ ಪಡ್ತಾ ಇರುವಂಥದ್ದು. ಅದೇ ರೀತಿ ಈ ಸರ್ಕಾರಕ್ಕೂ ಇದರ ಬಗ್ಗೆ ಒಂದಷ್ಟು ಅರಿವು ಮೂಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇರುವಂಥದ್ದು. ಇನ್ನೇನಾದರೂ ನೀವೇನಾದರೂ ಹೇಳಲಿಕ್ಕೆ ಸಾರ್ವಜನಿಕರಿಗೆ ಹೇಳಲಿಕ್ಕೆ ಏನಾದರೂ ಬಯಸ್ತೀರಾ? ಏನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾವು ಒಂದು ಸಾರ್ವಜನಿಕರಿಗೆ ಹೇಳುವಂಥದ್ದು, ಮಗುವನ್ನು ನೀವು ಐಡೆಂಟಿಫೈ ಮಾಡಿದ ಕೂಡಲೇ ಆ ಮಗು ನಾರ್ಮಲ್ ಶಾಲೆಯಲ್ಲೇ ನಾನು ಕಲಿಬೇಕು, ನಾನು ಯಾಕೆ ಸ್ಪೆಷಲ್ ಸ್ಕೂಲಿಗೆ ಹಾಕಬೇಕು ಆ ಒಂದು ಭಾವನೆ ಇರದೆ
ಆ ಪೇರೆಂಟ್ಸ್ ಕೂಡಲೇ ಈ ಸ್ಪೆಷಲ್ ಸ್ಕೂಲಿಗೆ ಅಲ್ಲಲ್ಲಿ ಸ್ಪೆಷಲ್ ಸ್ಕೂಲ್ಗಳು ಉಂಟು, ಅಲ್ಲಿಗೆ ತಂದು ಅಲ್ಲಿ ಮಕ್ಕಳನ್ನು ತರಬೇತಿಗೆ ಕೊಟ್ಟರೆ ಒಂದು ವೇಳೆ ಮಗು ಕಲಿತದ ಅಂತ ಹೇಳಿದರೆ ಆ ಸ್ಪೆಷಲ್ ಸ್ಕೂಲೇ ಅವರನ್ನು ಬೇರೆ ಕಡೆಗೆ ನಾರ್ಮಲ್ ಶಾಲೆಗೆ ಹೋಗುವ ಹಾಗೆ ಮಾಡ್ತದೆ. ಅದನ್ನು ಬಿಟ್ಟು ನಾವು ನಾರ್ಮಲ್ ಸ್ಕೂಲಲ್ಲಿ ಹಾಕ್ತಾರೆ, ಅವರಿಗೂ ಅಲ್ಲಿ ಶಿಕ್ಷಕರಿಗೂ ಸಹ ಕಳಿಸ್ಲಿಕ್ಕೆ ಅದು ಬಹಳ ಕಷ್ಟ. ಸರಿ, ಅದನ್ನೊಂದು ಸರಿಪಡಿಸಿದರೆ ತುಂಬ ಒಳ್ಳೆಯದು. ಇದಕ್ಕೆ ನಾವು ಹೇಳೋದು ನಮ್ಮ ತಂದೆ ತಾಯಿಗಳಿಗೆ ಅಕ್ಸೆಪ್ಟೆನ್ಸಿ ಬೇಕು ಅಂತ ಹೇಳ್ಕೊಂಡು. ಯಾಕಂತ ಹೇಳಿದ್ರೆ ಇದರಲ್ಲಿ ಮುಖ್ಯವಾಗಿ ಬರುವಂತದ್ದೇ ಅಕ್ಸೆಪ್ಟೆನ್ಸಿ ಅಂತ ನಾವು ಹೇಳ್ತೇವೆ ಅಲ್ವಾ. ಹೆತ್ತವರು ಇದಕ್ಕೆ ಹೆತ್ತವರು ಸಹಕಾರ ನೀಡಬೇಕು. ಹೆತ್ತವರು ಈಗ ಮೊದಲಿಗೆ ಕಂಪೇರ್ ಮಾಡಿದ್ರೆ ಈಗಿನ ಹೆತ್ತವರು ಎಷ್ಟು ಈಗ ಅವರ ಮಕ್ಕಳನ್ನ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ, ಅವರ ಹಲವಾರು ಥೆರಪೀಸ್ಗಳಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ಸ್ಪೆಷಲ್ ಸ್ಕೂಲ್ಸ್ಗಳಿಗೂ ಹಾಕ್ತಾ ಇದ್ದಾರೆ. ಇವನ್ ಪೇರೆಂಟ್ಸ್ಗಳು ಈಗ ಎಸ್ಪೆಷಲಿ ಆಟಿಸಮ್ ಅಂತ ಕೇಸ್ಗಳಲ್ಲಿ ಇವನ್ ನಾರ್ಮಲ್ ಸ್ಕೂಲ್ಸ್ಗಳಲ್ಲೂ ಸಹ ಅಡ್ಮಿಷನ್ ಮಾಡ್ಕೊಳ್ತಾ ಇದ್ದಾರೆ ವಿತ್ ದ ಶಾಡೋ ಟೀಚರ್. ಅವರು ಅಡ್ಮಿಷನ್ಸ್ಗಳನ್ನು ಮಾಡ್ತಾ ಇದ್ದಾರೆ. ಇವರು ಹೇಳುವಂಥ ವಿಚಾರವು ಸರಿ. ಏನಂತ ಹೇಳಿದ್ರೆ ಡೈರೆಕ್ಟ್ ಆಗಿ ನಮ್ಮ ಮಕ್ಕಳನ್ನ ಸ್ಪೆಷಲ್ ಸ್ಕೂಲಿಗೆ ಹಾಕಿದ್ರೆ ಏನು ಜನರು ಏನು ಹೇಳ್ತಾರೆ ಅಂತ ಹೇಳುವಂತಹ ಒಂದು ಕಲ್ಪನೆ ನಮ್ಮ ಪೇರೆಂಟ್ಸ್ಗಳಿಗಿದೆ. ಹಾಗೇನೂ ಇಲ್ಲ. ನಮ್ಮ ಪೇರೆಂಟ್ಸ್ಗಳು ಫಸ್ಟ್ ಅವರ ಮಕ್ಕಳ ಭವಿಷ್ಯವನ್ನು ನೋಡಿಕೊಂಡು ಸ್ಪೆಷಲ್ ಸ್ಕೂಲ್ಸ್ಗಳಿಗೆ ಅಡ್ಮಿಷನ್ ಮಾಡ್ಕೊಂಡ್ರಂತ ಹೇಳಿದ್ರೆ ಅಲ್ಲಿ ಬದಲಾವಣೆಗಳಾಯ್ತಂತ ಹೇಳಿದ್ರೆ, ಇಂಪ್ರೂವ್ಮೆಂಟ್ ನೋಡಿದ್ರಂತ ಹೇಳಿದ್ರೆ, ನಾರ್ಮಲ್ ಆಗಿ ಅವರು ಹೇಳಿದಾಗೇನೆ ಸ್ಪೆಷಲ್ ಸ್ಕೂಲ್ ಅವರೇ ನಾರ್ಮಲ್ ಸ್ಕೂಲ್ಸ್ಗಳಿಗೆ ಅಡ್ಮಿಷನ್ಸ್ ಮಾಡ್ಲಿಕ್ಕೆ ಹೇಳ್ತಾರೆ. ಸೊ ಇದರಲ್ಲಿ ನಮ್ಮ ಪೇರೆಂಟ್ಸ್ಗಳು ಮುಂದೆ ಬರಬೇಕು ಅಂತ ಹೇಳ್ತಾ ಹಲವಾರು ವಿಚಾರಗಳನ್ನು ನಾವು ಮಾತಾಡಿದ್ವಿ. ಸೊ ತುಂಬ ಒಂದು ಒಳ್ಳೆಯ ಡಿಸ್ಕಷನ್ ಆಗಿರುವಂಥದ್ದು. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೆ ಈ ಮುಂದೆಯೂ ಸಹ ಈ ಶಾಲೆಗಾಗಿರ್ಬೋದು ಇನ್ನಷ್ಟು ಬೆಳೀಲಿ ಅಂತ ಹೇಳ್ತಾ, ಇನ್ನಷ್ಟು ಮಕ್ಕಳಿಗೆ ಸಹಾಯ ಆಗಲಿ ಅಂತ ಹೇಳ್ತಾ, ಎಸ್ಪೆಷಲಿ ನಿಮ್ಮ ಒಂದು ಮಗಳ ಕನಸು ಇನ್ನೂ ಸಹ ನಿಮ್ಮ ಕೈಯಿಂದ ಇನ್ನಷ್ಟು ಡೆವಲಪ್ ಆಗಲಿ ಅಂತ ಹೇಳುವಂತಹ ಒಂದು ಆಶಯದ ಮೇಲೆಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್.
ಯು ಚಾನಲ್ ಮತ್ತು ಆಟಿಸಮ್ ಸೊಸೈಟಿಯವರು ಅರ್ಪಿಸುತ್ತಿರುವಂತಹ ಸ್ವಲೀನತೆ ಅರಿವಿನ ಅರಿವು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಕಾರುಣ್ಯ ಸ್ಪೆಷಲ್ ಸ್ಕೂಲ್ನ ಅಲ್ಲಿ ಕೊಡುತ್ತಿರುವಂತಹ ತರಬೇತಿಗಳಾಗಿರ್ಬೋದು, ಮಕ್ಕಳನ್ನು ಮುಖ್ಯವಾಹಿನಿ ತರಲಿಕ್ಕೆ ಪ್ರಯತ್ನ ಪಡುವಂಥದ್ದಾಗಿರ್ಬೋದು, ಅವರು ಕೊಡ್ತಿರುವಂತಹ ಸೇವೆಗಳನ್ನು ನಾವು ನೋಡಿದ್ದೇವೆ. ಇನ್ನೊಂದು ಸಂಚಿಕೆಯಲ್ಲಿ ಇನ್ನೊಂದು ವಿಶೇಷ ಶಾಲೆ ಜೊತೆ ನಾನು ನಿಮ್ಮ ಜೊತೆ ಸೇರ್ತೇನೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು. ಎಲ್ಲರಿಗೂ ಶುಭವಾಗಲಿ.